ನೋಡೋರು ಮತ್ತೆ ರಿಟರ್ನ್ ನೋಡ್ಬೋದು. ಇಲ್ಲಿ ನೋಡ್ರಿ, ಸೊ ಯಾರ್ಯಾರಿಗೆ ಅರ್ಥ ಆಗಿದೆ ಯಾರ್ಯಾರಿಗೆ ಅರ್ಥ ಆಗಿಲ್ಲ, ಸೊ ಅದನ್ನೆಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇನ್ನ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇದನ್ನ ನಿಮ್ ಕನ್ನಡದಲ್ಲಿ ಕೊಡ್ತಾನ, ಉಳಿದ್ ಮತ್ತೆ ಇಂಗ್ಲಿಷ್ ನಾಗ ಕೊಡ್ತಾನ. ಸೊ ಇಲ್ಲಿ ಏನಿದೆ ನೋಡ್ರಿ, ಕಾರ್ಟ್ ಲೈಟ್ ಅಂತ ಇದೆ, 2 ವರ್ಡ್ ಇದೆ. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಬರ್ಕೊಡ್ರಿ, ಕಾರ್ಟ್ ಲೈಟ್ ಅಂತ ಇದೆ, ಜಸ್ಟ್ ಕೇಳಿಸ್ಕೊಡ್ರಿ. ಇವಾಗ ಇದನ್ನ ಹೆಂಗ್ ಬರ್ದಿದಾರೆ ಅಂತಂದ್ ಹೇಳಿದ್ರೆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈಸ್ ಕೋಡೆಡ್ ಆಸ್ ಸ್ಟ್ರಾ ಹ್ಯಾಂಡಲ್ ಅಂತ ಬರ್ದಾರ. ಏನಂತ ಬರ್ದಾರ? ಸ್ಟ್ರಾ ಹ್ಯಾಂಡಲ್ ಅಂತ ಬರ್ದಾರ. ಇವೇನಿದಾವಲ್ಲ ಕೋಡಿಂಗ್ ವರ್ಡ್ಸ್, ಇವನ್ನ ನೀವು ಕನ್ನಡದಲ್ಲಿ ಕೊಟ್ರು ಕೂಡ ನಿಮ್ಗೆ ಇದನ್ನ ಕೊಡ್ತಾರೆ, ಇಂಗ್ಲಿಷ್ ನಾಗ ಕೊಡ್ತಾರೆ. ಬಟ್ ಇದನ್ನ ಅಷ್ಟೇ ಏನಂತಂದ್ ಹೇಳಿದ್ರೆ ಕನ್ನಡದಾಗ ಕೊಡ್ತಾರೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ಲಗ್ ಲೈಟ್ ಈಸ್ ಕೋಡೆಡ್ ಆಸ್, ಇದೊಂದ್ ಏನಂತಂದ್ ಹೇಳಿದ್ರೆ ಇದೊಂದ್ ಲೈನ್ ಇದು ಇಲ್ಲಿವರೆಗೂ. ಅದಾದ ನಂತರ ಪ್ಲಗ್ ಈಸ್ ಕೋಡೆಡ್ ಆಸ್ ಅಂತಂದ್ ಹೇಳ್ಬಿಟ್ಟು ಇಲ್ಲಿ ತಕ ಈ ಒಂದ್ ಲೈನ್. ಇಲ್ಲಿ ನೋಡ್ರಿ, ಪ್ಲಗ್ ಲೈಟ್. ಸೊ ಇದನ್ನ ಏನಂತ ಬರ್ದಿದಾರ? ಸೊ ಟೋಸ್ ಹ್ಯಾಂಡಲ್ ಅಂತ ಬರ್ದಾರ. ಈ ತರ ಟೋಸ್ ಹ್ಯಾಂಡಲ್ ಅಂತ ಬರ್ದಿದಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಾರ್ಟ್ ಪ್ಲಗ್ ಈಸ್ ಕೋಡೆಡ್ ಆಸ್ ಅಂತಂದೈತೆ. ನೆಕ್ಸ್ಟ್ ಏನೈತಪ್ಪ ಅಂತಂದ ಹೇಳಿದ್ರ ಕಾರ್ಟ್ ಪ್ಲಗ್ ಈಸ್ ಕೋಡೆಡ್ ಆಸ್ ಏನಂತ ಬರ್ದಾರ? ಟೋಸ್ ಸ್ಟ್ರಾ ಅಂತ ಬರ್ದಾರ. ಏನಂತ ಬರ್ದಾರ? ಟೋಸ್ ಸ್ಟ್ರಾ ಅಂತ ಬರ್ದಾರ. ಹಂಗಾದ್ರ ವಾಟ್ ಈಸ್ ದ ಕೋಡ್ ಫಾರ್ ಕಾರ್ಟ್? ಅಂದ್ರೆ ಕಾರ್ಟ್ ಗ ಕೋಡ್ ಏನ್ ಬರುತ್ತ ಅಂತ ಕ್ವಶನ್ ಕೇಳಿದ್ರ. ಇಲ್ಲಿ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರ, ಫಸ್ಟ್ ಈ ತರ ಬರ್ಕೊಂಡ ನಂತರ ನಮ್ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ ಹೇಳಿದ್ರ, ಟೋಟಲ್ ಆಗಿ 3 ಲೈನ್ ಇದಾವ. ಈ 3 ಲೈನ್ ಗಳಲ್ಲಿ ಯಾವ್ದು ಕಾಮನ್ ಐತಿ ನೋಡ್ಬೇಕು. ಸೊ ಯಾವ್ದು ಕಾಮನ್ ಐತಿ ಇಲ್ಲಿ 3 ಲೈನ್ ಒಳಗಡೆ ನೋಡ್ರಿ, ಇದನ್ನಷ್ಟ ಕನ್ಸಿಡರ್ ಮಾಡ್ಬೇಕು. 1 2 3 ಈ 3 ಲೈನ್ ಒಳಗಡೆ ಈ ಪಾರ್ಟ್ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಸೊ ಯಾವ್ದಾದ್ರು ಕಾಮನ್ ಐತಾ? 3ದ್ರಲ್ಲೂ ಇಲ್ಲ, ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು? ಓನ್ಲಿ 2 ಲೈನ್ ಗಳನ್ನ ಮಾತ್ರ ತಗೊಬೇಕು. ಸೊ 1ನೇದು 2ನೇದು ತಗೊಳ್ರಿ, ಇದ್ರಲ್ಲಿ ಯಾವ್ದು ಕಾಮನ್ ಐತಿ ನೋಡ್ರಿ. ಸರ್ ಇದ್ರಲ್ಲಿ ಲೈಟ್ ಕಾಮನ್ ಐತ್ರಿ. ಅದಾದ ನಂತರ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಲೈಟ್ ಕಾಮನ್ ಐತಿ. ಓಕೆ ಡನ್. ಸೊ ಈ ಕಡೆದಾಯ್ತು, ಇನ್ ಈ ಕಡೆ ಬರ್ಬೇಕು. ಸೊ ಇಲ್ಲಿ ಹೆಂಗ್ ಕಾಮನ್ ಐತಲ್ಲ ಒಂದ್ ವರ್ಡ್, ಇಲ್ಲೂ ಕೂಡ ಈ 2 ಲೈನ್ ಗಳಲ್ಲಿ ಇದರಲ್ಲಿ ಮತ್ತೆ ಇದ್ರಲ್ಲಿ ಯಾವ್ದಾದ್ರು ಕಾಮನ್ ಐತಾ ನೋಡ್ಬೇಕು. ಎಸ್, ಇಲ್ಲಿ ಕಾಮನ್ ಐತಾ? ಇದು ಹ್ಯಾಂಡಲ್ ಆಯ್ತು. ಅದಾದ ನಂತರ ಇದು ಕೂಡ ಹ್ಯಾಂಡಲ್ ಆಯ್ತು. ಸೊ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಏನ್ ಹೇಳ್ಬೇಕಂತಂದ್ ಹೇಳಿದ್ರೆ, ಲೈಟ್ ಗೆ ಏನಂತ ಕೋಡ್ ಬಂತಂತಂದ್ ಹೇಳಿದ್ರೆ ಹ್ಯಾಂಡಲ್ ಅಂತಂದ್ ಬರುತ್ತೆ. ಸೊ ಕಾಮನ್ ಇರೋದ್ ನೋಡ್ಬೇಕು. ಇಲ್ಲಿ ಕಾಮನ್ ಏನಂತ ಲೈಟ್ ಐತೆ, ಇಲ್ಲೂ ಕೂಡ ಕಾಮನ್ ಏನೈತೆ? ಹ್ಯಾಂಡಲ್ ಅಂತಂದ್ ಐತೆ. ಸೊ ಇಲ್ಲಿ ಲೈಟ್ ಕೋಡ್ ಏನಾಯ್ತಪ್ಪ ಅಂತಂದ್ ಹೇಳಿದ್ರೆ ಹ್ಯಾಂಡಲ್ ಅಂತ ಆಯ್ತು. ಸೇಮ್ ಅದೇ ತರ ನೆಕ್ಸ್ಟ್ ಯಾವ್ದಾದ್ರು ನೋಡ್ಬೇಕು. ನೆಕ್ಸ್ಟ್ ಯಾವ್ದು ನೋಡ್ರಿ, ಮತ್ತೆ ಯಾವ್ದಾದ್ರು ಟ್ರೈ ಮಾಡ್ರಿ ನೋಡೋಣ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಯಾವ ಲೈನ್ ತಗೊಂತೀನಿ ನೋಡ್ರಿ, ಸೆಕೆಂಡ್ ಥರ್ಡ್ ಅಂತ ತಗೊಂತೀನಿ ನಾನು. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಸೆಕೆಂಡ್ ಮತ್ತು ಥರ್ಡ್ ಲೈನ್ ತಗೊಂತೀನಿ. ಸೊ ಇದ್ರಲ್ಲಿ ಯಾವ್ದು ವರ್ಡ್ಗಳು ಕಾಮನ್ ಇದಾವ ಅಂತ ಚೆಕ್ ಮಾಡ್ಬೇಕು. ಸೊ ಇದ್ರಲ್ಲಿ ಸರ್ ಪ್ಲಗ್ ಅಂತ ಕಾಮನ್ ಐತ್ರಿ, ಸರ್ ಇದ್ರಲ್ಲಿ ಪ್ಲಗ್ ಅಂತ ಕಾಮನ್ ಐತಿ. ಸೊ ಪ್ಲಗ್ ಅಂತಂದ್ ಬರ್ಕೊಂಡ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಈ 2 ಲೈನ್ ಅಲ್ಲಿ ಇವ್ನೆರಡು ಕಂಪೇರ್ ಮಾಡ್ತೇವಲ್ಲ, ಸೊ ಯಾವ್ದು ಕಾಮನ್ ಅಂತ ನೋಡ್ಬೇಕು. ಸರ್ ಇಲ್ಲಿ ಟೋಸ್ ಅಂತಂದೈತಿ, ಇಲ್ಲಿ ಟೋಸ್ ಅಂತಂದೈತಿ. ಅಂದ್ರ ಪ್ಲಗ್ ಕೋಡ್ ಏನಾಯ್ತು? ಟೋಸ್ ಅಂತಂದಾಯ್ತು. ಸೊ ಅದಾದ ನಂತರ ಇನ್ನು ಉಳಿದಿದ್ದು ಯಾವ್ದು? ಸೊ ಇನ್ನು ಉಳಿದಿದ್ದು ಯಾವ್ದು ನೋಡ್ರಿ, ಒಂದೇ ಉಳಿತೈತಿ ಇಲ್ಲಿ. ಸೊ ಇಲ್ಲಿ ಕಾರ್ಟ್ ಅಂತಂದ್ ಉಳಿತು, ಇಲ್ಲೂ ಕಾರ್ಟ್ ಅಂತಂದೈತೆ, ಇಲ್ಲಿ ಸ್ಟ್ರಾ ಅಂತಂದೈತೆ, ಇಲ್ಲೂ ಸ್ಟ್ರಾ ಅಂತಂದೈತೆ. ಸೊ ಕಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಯ್ತು? ಸ್ಟ್ರಾ ಅಂತಂದಾಯ್ತು. ಸೊ ಇದೆಲ್ರಿಗೂ ಈ ತರ ಏನಂತಂದ್ ಹೇಳಿದ್ರೆ ನಾವು ಕಂಡಿಡ್ಬೇಕು. ಸೊ ಕಾಮನ್ ಇದ್ದು ನೋಡ್ಬೇಕು. ಇಲ್ಲಿ 3 ಲೈನ್ ಅಲ್ಲಿ ಒಂದ್ ಕಾಮನ್ ಐತಿ. ಅದಾದ ನಂತರ ಈ 3 ಲೈನ್ ಅಲ್ಲಿ ಒಂದ್ ಕಾಮನ್ ಐತಿ ಅಂತಂದ್ ಹೇಳಿದ್ರೆ ಈ 3 ಲೈನ್ ಕಾಮನ್ ಏನಿರುತ್ತಲ್ಲ ಅದು ಕೋಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಐತೆ, ಇದನ್ನ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಸೊ ನೆಕ್ಸ್ಟ್ ಒಂದ್ ಏನೈತಲ್ಲ ಇದನ್ನ ಸಾಲ್ವ್ ಮಾಡ್ರಿ ನೋಡೋಣ. ಸೊ ಅಲ್ಲಿ ಆನ್ಸರ್ ಸೆಕೆಂಡ್ ಆಗತ್ತಪ್ಪ. ಇಲ್ಲಿ ಆನ್ಸರ್ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಆಗತ್ತೆ. ಸೇಮ್ ಅದೇ ತರ ಇಲ್ಲಿ ಟ್ರೈ ಮಾಡ್ರಿ ನೋಡೋಣ. ಇನ್ನ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅಂತಂದ್ ಹೇಳಿದ್ರೆ ಹಾರ್ಟ್ ಗೇಮ್ಸ್ ಈಸ್ ಕೋಡೆಡ್ ಆಸ್ ಅಲಾರಾಮ್ ಕಾಪಿ ಅಂತ ಐತೆ. HEART ಹಾರ್ಟ್ ಗೇಮ್ಸ್. ಇದನ್ನ ಏನ್ ಬರ್ದಾರ ಅಂತಂದ್ ಹೇಳಿದ್ರೆ ಕೋಡ್ ಅಲ್ಲಿ ಅಲಾರಾಮ್ ಕಾಫಿ ಅಂತ ಬರ್ದಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರ್ಯಾಪ್ ಈಸ್ ಕೋಡೆಡ್ ಆಸ್, ಓನ್ಲಿ ಒಂದ್ ವರ್ಡ್ ಅಷ್ಟೇ ಐತೆ. ರ್ಯಾಪ್ ಈಸ್ ಕೋಡೆಡ್ ಆಸ್ ಬಾಟಲ್ ಅಂತ ಬರ್ದಾರ. ಬಾಟಲ್. ಗುಡ್. ಸೊ ಆನ್ಸರ್ಸ್ ಹೇಳ್ತಾ ಇದ್ದೀರಾ, ಎಲ್ಲರೂ ಟ್ರೈ ಮಾಡ್ರಿ. ಎಲ್ಲರೂ ಟ್ರೈ ಮಾಡ್ಬೇಕು. ಎಷ್ಟು ಜನ ಜಾಯ್ನ್ ಆಗಿದ್ರೆ ಅಷ್ಟು ಜನರದ್ದು ಏನಂತಂದ್ ಹೇಳಿದ್ರೆ ಆನ್ಸರ್ ಬರ್ಬೇಕು ಇಲ್ಲಿ. ನೆಕ್ಸ್ಟ್ ನೋಡ್ರಿ, ರ್ಯಾಪ್ ಗೇಮ್ಸ್ ಈಸ್ ಕೋಡೆಡ್ ಆಸ್ ಕಾಫಿ ಬಾಟಲ್ ಅಂತಂದೈತೆ. ರ್ಯಾಪ್ ಗೇಮ್ಸ್ ಈಸ್ ಕೋಡೆಡ್ ಆಸ್ ಬಾಟಲ್ ಕಾಫಿ ಅಂತಂದೈತೆ. ಬಾಟಲ್ ಕಾಫಿ. ಸೊ ಅದಾದ ನಂತರ ನೆಕ್ಸ್ಟ್ ನಮ್ಗೆ ಏನಂತಂದ್ ಹೇಳಿದ್ರೆ ಹಾರ್ಟ್ ಕೋಡ್ ಏನು ಅಂತ ಕೇಳಿದಾರೆ. HEART ಹಾರ್ಟ್ ಕೋಡ್ ಏನಪ್ಪಾ ಅಂತ ಕೇಳಿದಾರೆ. ಎಸ್, ಟ್ರೈ ಮಾಡ್ರಿ. ಸೊ ಫಸ್ಟ್ ಲೈನು, ಸೆಕೆಂಡ್ ಲೈನು, ಥರ್ಡ್ ಲೈನು ಇನ್ನು ಯಾರ್ಯಾರು ಮಾಡಿಲ್ಲ
ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಹಾರ್ಟ್ ಗೇಮ್ಸ್ ಅಂತಂದ ಐತಿ. ಸೊ ಯಾವ್ದಾದ್ರು ಒಂದ್ ಏನಂತಂದ್ ಹೇಳಿದ್ರೆ 2 ಲೈನ್ ತಗೊಳ್ರಿ ಯಾವ್ದಾದ್ರು. ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಏನು ಕಾಮನ್ ಇಲ್ಲ. ಸೊ ಬೆಟರ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ತಗೊಳ್ರಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ರ್ಯಾಪ್ ಐತೆ, ಅದಾದ ನಂತರ ಕೂಡ ಇಲ್ಲೂ ಕೂಡ ರ್ಯಾಪ್ ಐತೆ, ಕಾಮನ್ ಆಯ್ತು. ರ್ಯಾಪ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಕಾಮನ್ ಆಯ್ತು. ಸೇಮ್ ಅದೇ ತರ ಇದ್ರಲ್ಲಿ ನೋಡ್ರಿ, ಈ ಎರಡುದ್ರಲ್ಲಿ ಯಾವ್ದು ಕಾಮನ್ ಐತೆ ಸರ್, ಇಲ್ಲಿ ಬಾಟಲ್ ಅಂತ ಕಾಮನ್ ಐತೆ, ಇಲ್ಲೂ ಕೂಡ ಬಾಟಲ್ ಅಂತ ಕಾಮನ್ ಐತೆ. ಹಂಗಂದ್ರೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ರ್ಯಾಪ್ ಕೋಡ್ ಬಾಟಲ್ ಅಂತಂದಾಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನು ಉಳ್ದವಲ್ಲ ಲೈನ್ಸ್ ಗಳು ಅವನು ಚೆಕ್ ಮಾಡ್ಬೇಕು ಇವಾಗ. ಸೊ ಈ ಲೈನು ಮತ್ತು ಈ ಲೈನ್ ಚೆಕ್ ಮಾಡ್ಬೇಕು ಇವಾಗ. ಫಸ್ಟ್ ಲೈನು ಥರ್ಡ್ ಲೈನು ಚೆಕ್ ಮಾಡ್ರಿ ನೋಡೋಣ. ಚೆಕ್ ಮಾಡಿದಾಗ ಇಲ್ಲಿ ಏನಾಗತ್ತೆ, ಇಲ್ಲೂ ಸರ್ ಗೇಮ್ಸ್ ಅಂತ ಐತ್ರಿ, ಇಲ್ಲೂ ಗೇಮ್ಸ್ ಅಂತ ಕಾಮನ್ ಐತಿ. ಸೇಮ್ ಅದೇ ತರ ಈ ಎರಡು ಲೈನ್ ಅಲ್ಲಿ ಯಾವ ಕಾಮನ್ ಐತಿ ಸರ್, ಇಲ್ಲಿ ಕಾಫಿ ಅಂತಂದೈತಿ, ಇಲ್ಲೂ ಕಾಫಿ ಅಂತಂದೈತಿ. ಅಂದ್ರೆ ಗೇಮ್ಸ್ ಏನಪ್ಪಾ ಅಂತಂದ್ ಹೇಳಿದ್ರ ನಮ್ದು ಕೋಡ್ ಏನಾಯ್ತು ಕಾಫಿ ಅಂತಂದಾಯ್ತು. ಇನ್ನು ಉಳ್ದಿರೋದು ಒಂದ್ ಯಾವ್ದು ಸರ್, ಹಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಕೋಡ್ ಏನಾಗತ್ತ ಅಲಾರಾಮ್ ಅಂತ ಆಗತ್ತ. ಸೊ ಉಳ್ದಿರೋದೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹಾರ್ಟ್, ಸರ್ ಅಲ್ಲಿ ಅಲಾರಾಮ್ ಅಂತ ಬರುತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್, ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ತುಂಬಾ ಇಂಪಾರ್ಟೆಂಟ್ ಅದು. 2 ಮಾರ್ಕ್ಸ್ ಅಂತ ಪಕ್ಕ ಬರ್ಲೇಬೇಕು. ಸೊ ಟೋಟಲ್ ಆಗಿ ಅಂತಂದ್ ಹೇಳಿದ್ರೆ ಇಲ್ಲಿವರೆಗೂ ನಾವು 6 ಮಾರ್ಕ್ಸ್ ನ ಕಂಪಲ್ಸರಿ ಏನು ಮಿಸ್ಟೇಕ್ ಮಾಡೋಲ್ಲ 6 ಮಾರ್ಕ್ಸ್ ತಗೊಳಂಗ ಅದೇವ ಈಗ. ಸೊ ಅದೇ ಇಲ್ಲಿಗ ಇಂಗ್ಲಿಷ್ ಡಿಕ್ಷನರಿದು ಎಂಬೆಡೆಡ್, ಅದಾದ ನಂತರ ಇದು ಟೋಟಲ್ ಆಗಿ 3 ಕ್ವಶನ್ ಅಂತಂದ್ ಹೇಳಿದ್ರೆ 6 ಮಾರ್ಕ್ಸ್. ಸೇಮ್ ಅದೇ ತರ ಮಾಡ್ಕೊಂತ ಹೋಗೋಣ. ಇದು ಎಲ್ರಿಗೂ ಅರ್ಥ ಆಯ್ತಾ ಈ ಪ್ರಾಬ್ಲಮ್? ನೆಕ್ಸ್ಟ್ ಒಬ್ರು ಕೂಡ ಏನಂತಂದ್ ಹೇಳಿದ್ರೆ ತಪ್ಪು ಹೇಳಂಗಿಲ್ಲ, ಹೆವಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಪ್ರಾಕ್ಟೀಸ್ ಮಾಡಿ ಏನಂತಂದ್ ಹೇಳಿದ್ರೆ ಪರ್ಫೆಕ್ಟ್ ಆಗುತ್ತೆ. ನೀವ್ ಎಷ್ಟು ಸ್ಟಡಿ ಮಾಡ್ತೀರಿ ಅದಾದ ನಂತರ ನಿಮ್ ಕೆಲವು ಜನ ಹೇಳ್ತಾರೆ ಸರ್ ರಿಪೀಟ್ ಆಗತೈತ್ರಿ, ಇದನ್ನೇ ಎಷ್ಟ್ ಅಂತಂದ್ ಬಿಡ್ಸೋದ್ರಿ ಅಂತಂದ್ ಹೇಳಿ. ನಿಮ್ ಮನ್ಯಾಗ ನೋಡ್ರಿ, ನಿಮ್ ಅಪ್ಪ ನಿಮ್ಮ ಅದು ಹೊಲ್ದಾಗ ಕೆಲಸ ಮಾಡ್ತಿರ್ತಾರ, ಒಂದೇ ಗದ್ದೆದೊಳಗೆ ಏನಂತಂದ್ ಹೇಳಿದ್ರೆ ಹೋಗಿ ಕೆಲಸ ಮಾಡೇ ಮಾಡ್ತಿರ್ತಾರ. ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ಅವಾಗ ಅವ್ರು ಹಂಗಂದ್ರೆ ಬಿಟ್ಬಿಟ್ರ ಕಳೆಗಳು ಜಾಸ್ತಿ ಆಗತ್ತ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಬೆಳಿ ಬರಂಗಿಲ್ಲ, ಬರೀ ಏನಂತಂದ್ ಹೇಳಿದ್ರೆ ಬೆಳಿಕ್ಕಿಂತನೂ ಕಳೆ ಜಾಸ್ತಿ ಆಗಿಬಿಡುತ್ತೆ. ಸೇಮ್ ಹಂಗೆ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಈಸಿ ಇರೋದನ್ನ ಪ್ರಾಕ್ಟೀಸ್ ಮಾಡ್ರಿ, ಪಕ್ಕ ಹೇಳ್ತೀನಿ ಜಾಬ್ ನಿಮ್ದ. ಯಾವ್ದು ಸಿಗಂಗಿಲ್ಲ ಅದಕ್ಕೆ ಕಾಳಾಕಂಗಿಲ್ಲ, ಯಾವ್ದು ಸಿಗುತ್ತ ಅದಕ್ಕೆ ಕಾಳಾಕ ಈಸಿಯಾಗಿ ಸಿಗುತ್ತೆ. ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಒಂದ್ ನೋಡ್ರಿ. ಎಸ್, ರಿಪೀಟ್ ಮಾಡ್ತೀನಪ್ಪ, ಇವಾಗ ರಿಪೀಟ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನೈತಿ, ಅವರ್ ಸನ್ಸ್ ಕಾರ್ ಈಸ್ ಕೋಡೆಡ್ ಆಸ್, ಇದನ್ನಂತಂದ್ ಕೋಡ್ ಮಾಡಿದಾರ. ಸೊ ಬರ್ಕೊಡ್ರಿ, ಟ್ರೈ ಮಾಡ್ರಿ ಎಲ್ಲರೂ. ಮುಂದಿಂದ ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ, ಇವಾಗ ಇರೋದಷ್ಟೇ. ಅವರ್ ಸನ್ಸ್ ಕಾರ್ ಈಸ್ ಕೋಡೆಡ್ ಆಸ್ FUDAB ಅಂತ ಬರ್ತಾರ. ನೆಕ್ಸ್ಟ್ ನೋಡ್ರಿ, ಸನ್ಸ್ ಬರ್ತ್ಡೇ ಟುಡೇ ಈಸ್ ಕೋಡೆಡ್ ಆಸ್ ಅಂತ ಬರ್ತಾರ. ಇಲ್ಲಿ ಏನೈತಿ ಫಸ್ಟ್ ಲೈನು, ಸನ್ಸ್ ಬರ್ತ್ಡೇ ಟುಡೇ ಅಂತಂದೈತಿ. ಇದನ್ನ ಏನಂತ ಕೋಡ್ ಮಾಡಿದಾರ ಅಂತಂದ್ ಹೇಳಿದ್ರ ಲಾ FUJA, ಲಾ ಪೂಜಾ ಅಂತಂದ್ ಹೇಳಿ ಕೋಡ್ ಮಾಡಿದಾರ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್, ಟುಡೇ ಅವರ್ ಮ್ಯಾಚ್ ಈಸ್ ಕೋಡೆಡ್ ಆಸ್. ಇಲ್ಲಿ ಏನ್ ವರ್ಡ್ ಕೊಟ್ಟಿದಾರ, ಇಲ್ಲಿ 3 ವರ್ಡ್ ಕೊಟ್ಟಿದ್ರೆ ನೆಕ್ಸ್ಟ್ ಅಲ್ಲೂ ಕೂಡ ಏನಂತಂದ್ ಹೇಳಿದ್ರೆ 3 ವರ್ಡ್ ಕೊಡ್ತಾರ. ಟುಡೇ ಅವರ್ ಮ್ಯಾಚ್ ಈಸ್ ಕೋಡೆಡ್ ಆಸ್ ಏನಂತ ಕೋಡ್ ಮಾಡಿದಾರ, ಹಿ ಡಾ ಲಾ ಅಂತಂದ್ ಮಾಡಿದಾರ. ಏನಂತ ಮಾಡಿದಾರ, ಹಿ ಡಾ ಲಾ ಅಂತ ಮಾಡಿದಾರ. ಹಂಗಾದ್ರ ನೆಕ್ಸ್ಟ್ ನಮ್ದು ಕೋಡ್ ಏನು, ಕಾರ್ ಮ್ಯಾಚ್ ಕೋಡ್ ಏನು ಅಂತ ಕ್ವಶನ್ ಕೇಳಿದಾರ. ಕಾರ್ ಮ್ಯಾಚ್ ಕೋಡ್ ಏನಂತ ಕೇಳಿದಾರ. ಸೊ ಇವಾಗ ನಾವೇನ್ ಮಾಡ್ಬೇಕು, ಫಸ್ಟ್ ಈ 3 ಲೈನ್ ಗಳಿದಾವ. ಈ 3 ಲೈನ್ ಅಲ್ಲಿ ಯಾವ್ದಾದ್ರು ಒಂದು ಕಾಮನ್ ಐತನ ಚೆಕ್ ಮಾಡ್ಬೇಕು. ಯಾವ್ದಾದ್ರು ಒಂದು ಕಾಮನ್ ಐತಾ ಹೇಳ್ರಿ ನೋಡೋಣ. ಕೆಲವು ಜನ ಬಿ ಅಂತ ಹೇಳ್ತಿದ್ರ, ಕೆಲವು ಜನ ಡಿ ಅಂತ ಹೇಳ್ತಿದ್ರ. ನೋಡೋಣ ಯಾವ್ದು ಆನ್ಸರ್ ಕರೆಕ್ಟ್ ಅಂತ ಹೇಳಿ. ಎಸ್, ನನ್ ಜೊತೆ ಹೇಳ್ಕೊತ ಹೋಗ್ರಿ. ಅವರ್ ಸನ್ಸ್ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಅಲ್ಲಿ ಯಾವ್ದಾದ್ರು ಕಾಮನ್ ಐತಾ ಚೆಕ್ ಮಾಡ್ರಿ. ಸರ್ ಯಾವ್ದು ಕಾಮನ್ ಇಲ್ರಿ, ಬೇರೆ ಬೇರೆದವ್ರಿ. ಹಂಗಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಟೆಪ್, ಯಾವ್ದಾದ್ರು 2 ಲೈನ್ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಅಂದ್ರೆ ಈ 2 ಲೈನ್ ಕನ್ಸಿಡರ್ ಮಾಡಿ. ಇಲ್ಲಿ ಕನ್ಸಿಡರ್ ಮಾಡಿದಾಗ ಯಾವ್ದು ಕಾಮನ್ ಐತಿ, ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಸನ್ಸ್ ಅಂತ ಕಾಮನ್ ಐತಿ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸನ್ಸ್ ಅಂತಂದ್ ಐತಿ. ಸೊ ಇಲ್ಲಿ ಸೈಡ್ ಬರ್ಕೊಡ್ರಿ ಸನ್ಸ್ ಅಂತಂದ್ ಹೇಳಿ. ಸೊ ಈ ಲೈನ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೇಕು. ಸೊ ಇದ್ರಲ್ಲಿ ಯಾವ್ದು ಕಾಮನ್ ಐತಿ ನೋಡ್ರಿ. ಸೊ ಹೇಳ್ಕೊತವ್ರು, ನಾನ್ ಮಾಡ್ದಂಗ್ ಹೇಳ್ಕೊತವ್ರು. ಸೊ ಇದ್ರಲ್ಲಿ ಯಾವ್ದು ಕಾಮನ್ ಐತಿ, ಈ 2 ಲೈನ್ ಅಲ್ಲಿ ಸರ್ FU ಆಮೇಲೆ FU ಅಂತಂದ್ ಕಾಮನ್ ಐತಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ FU ಅಂತಂದ್ ಕಾಮನ್ ಐತೆ. ಓಕೆ ಡನ್.
ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ಕಾಮನ್ ಐತಾ? ಇಲ್ಲ ಸರ್. ಸೊ ಅವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವ? ಯಾವ್ದಾದ್ರು ಬೇರೆದ್ ನೋಡ್ಬೇಕು. ಸೆಕೆಂಡ್ ಲೈನ್ ಥರ್ಡ್ ಲೈನ್ ನೋಡೋಣ ಇವಾಗ. ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್ ನೋಡೋಣ. ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್ ಅಲ್ಲಿ ಯಾವ್ದು ಕಾಮನ್ ಐತಿ? ಕಾಮನ್ ಯಾವ್ದೈತಿ ಸರ್? ಇಲ್ಲಿ ಟುಡೇ ಅಂತ ಕಾಮನ್ ಐತ್ರಿ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಟುಡೇ ಅಂತಂದ್ ಐತಿ. ಎರಡದ್ರೊಳಗಡೆ ಟುಡೇ ಅಂತಂದ್ ಹೇಳಿ ಕಾಮನ್ ಇದಾವ. ಓಕೆ ಡನ್, ಟುಡೇ ಅಂತಂದ್ ಬಂತು. ಸೊ ಅದಾದ ನಂತರ ಅದೇ ಎರಡು ಲೈನ್ ಅಲ್ಲಿ ಮತ್ತೆ ಈ ಕಡೆ ಸೈಡ್ ಯಾವ್ದು ಕಾಮನ್ ಐತಿ ನೋಡ್ಬೇಕು. ಸರ್ ಆಲ್ರೆಡಿ FU ಆಗ್ಬಿಟ್ಟೈತಿ, ಅದ್ ಮಾಡಕ್ ಬರಂಗಿಲ್ಲ. ಇಲ್ಲಿ ಲಾ ಐತ್ರಿ ಸರ್, ಇಲ್ಲೂ ಲಾ ಐತ್ರಿ. ಅಂದ್ರೆ ಎಲ್ ಏನಂತಂದ್ ಹೇಳಿದ್ರೆ ಕಾಮನ್ ಆಗತ್ತ. ಟುಡೇದ್ ಕೋಡ್ ಏನಾಗತ್ತ ಅಂತಂದ್ ಹೇಳಿದ್ರೆ ಲಾ ಅಂತ ಆಗತ್ತ. ಟುಡೇದ್ ಕೋಡ್ ಏನಾಗತ್ತ? ಲಾ ಅಂತಂದಾಗತ್ತ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಕಾಮನ್ ಬರ್ತಾವ ನೋಡ್ರಿ, ಲೈನ್ ಒಳಗಡೆ ಬರ್ತಾವ ನೋಡ್ರಿ, ಕಾಮನ್ ಬರ್ತಾವ್ರಿ ಸರ್. ಫಸ್ಟ್ ಲೈನು ಥರ್ಡ್ ಲೈನು ತಗೊಳ್ರಿ ಸರ್. ಇಲ್ಲಿ ಅವರ್ ಅಂತಂದ್ ಐತ್ರಿ, ಇಲ್ಲೂ ಕೂಡ ಅವರ್ ಅಂತಂದ್ ಐತಿ. ಅವರ್ ಮತ್ತು ಅವರ್ ಇಲ್ಲಿ ಎರಡು ಕಡೆ ಕಾಮನ್ ಐತಿ. ಸೇಮ್ ಅದೇ ತರ ಫಸ್ಟ್ ಲೈನ್ ಥರ್ಡ್ ಲೈನ್ ಅಲ್ಲಿ ಕಂಪೇರ್ ಮಾಡಿದಾರಲ್ಲ, ಫಸ್ಟ್ ಲೈನ್ ಥರ್ಡ್ ಲೈನ್ ಕಂಪೇರ್ ಮಾಡಿದ್ರು. ಸೇಮ್ ಹಂಗೆ ಇಲ್ಲೂ ಕೂಡ ಫಸ್ಟ್ ಲೈನ್ ಥರ್ಡ್ ಲೈನ್ ಕಂಪೇರ್ ಮಾಡ್ಬೇಕು. ಇದ್ರಲ್ಲಿ ಯಾವ್ದು ಕಾಮನ್ ಐತಿ ಸರ್? DA ಮತ್ತು DA ಅಂತ ಕಾಮನ್ ಐತಿ. ಅಂದ್ರ ಅವರ್ದ್ ಏನಂತಂದ್ ಹೇಳಿದ್ರೆ ನಮ್ ಕೋಡ್ ಏನಾಯ್ತು? DA ಅಂತಂದಾಯ್ತು. ಸೊ ಇನ್ನು ಉಳ್ದಿರೋದು ಯಾವ್ಯಾವು? ಉಳ್ದಿರೋದ್ ನಾವು ಬರ್ಕೋಬೇಕೀಗ. ಸೊ ಉಳ್ದಿರೋದ್ ಬರೀರಿ. ಇಲ್ಲಿ ಕಾರ್ದ್ ಕೋಡ್ ಏನಾಗತ್ತ? BE ಆಗತ್ತ. ಕಾರ್ದ್ ಕೋಡ್ ಏನಾಯ್ತು? BE ಅಂತಂದಾಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮ್ಯಾಚ್ ಕೋಡ್ ಇಲ್ಲಿ ಉಳಿದಿರೋದು ಒಂದೇ ಅಲ್ಲ, ಮ್ಯಾಚ್ ಕೋಡ್ ಉಳಿದಿರೋದು ಒಂದೇ. ಸೊ ಇಲ್ಲೇನಾಯ್ತು? HE ಆಯ್ತು. BE ಮತ್ತು HE ಅಂತಂದ್ ಹೇಳ್ಬಿಟ್ಟು ಎಲ್ಲಾದ್ರೂ ಐತಾ ನೋಡ್ರಿ. BE ಮತ್ತು HE ಅಂತಂದ್ ಹೇಳಿ ಎಲ್ಲಾದ್ರೂ ಐತಾ ಆಪ್ಷನ್ ಅಲ್ಲಿ? ಫಸ್ಟ್ ಆಪ್ಷನ್ ಒಳಗಡೆ ಇಲ್ಲ, ಸೆಕೆಂಡ್ ಆಪ್ಷನ್ ಅಲ್ಲಿ ಇಲ್ಲ, ಥರ್ಡ್ ಆಪ್ಷನ್ ಅಲ್ಲಿ ಇಲ್ಲ, ಫೋರ್ತ್ ಆಪ್ಷನ್ HE BE ಅಂತಂದ್ ಐತಿ. ಉಲ್ಟಾ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮ್ಗೆ ಏನಂತಂದ್ ಹೇಳಿದ್ರೆ ಫೋರ್ತ್ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವ ಸಾಲ್ವ್ ಮಾಡ್ಬೇಕು. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಒಂದ್ ಟ್ರೈ ಮಾಡ್ರಿ. ನೆಕ್ಸ್ಟ್ ಒಂದ್ ಟ್ರೈ ಮಾಡ್ರಿ, ನಾನ್ ಟೈಮ್ ಕೊಡ್ತೀನಿ, ಆರಾಮಾಗಿ ಬರ್ಕೊಂಡ್ ಮಾಡ್ರಿ. ಸೊ ಒಬ್ರು ಏನಂತಂದ್ ಹೇಳಿದ್ರ 10 ಕ್ವಶನ್ ಬಿಡ್ಸೋ, 10-12 ಕ್ವಶನ್ ಬಿಡಿಸ್ತೇವಿ. 10-12 ಕ್ವಶನ್ ಒಳಗಡೆ ಒಬ್ರು ಒಂದು ತಪ್ಪು ಮಾಡಂಗಿಲ್ಲ. ಇವಾಗ ಏನ್ ಬಿಡಿಸ್ತಿದ್ದೀರಲ್ಲ ನೀವು ಕೂಡ ಒಂದು ಕೂಡ ತಪ್ಪು ಮಾಡಂಗಿಲ್ಲ. ನೀವು ತಪ್ಪು ಮಾಡ್ರಿ ಅಂತಂದ್ ಹೇಳಿದ್ರೆ ನೀವು ಇದ್ರೊಳಗೆ ಪರ್ಫೆಕ್ಟ್ ಇಲ್ಲ, ಇನ್ನು ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರಿ. ಸೊ ಡಾರ್ಕ್ ಕಲರ್ಸ್ ನ ಏನಂತ ಕೋಡ್ ಮಾಡಿದಾರ? ಯೂನು ಅಂತ ಮಾಡಿದಾರ. ನೀವ ಓದ್ಬೇಕು, ನೀವ ಮಾಡ್ಬೇಕು ಈಗ ಪಟ್ ಅಂತಂದ್ ಹೇಳಿ. ಡಾರ್ಕ್ ಕಲರ್ಸ್ ನ ಏನಂತ ಮಾಡಿದಾರ? ಯೂನು ಅಂತಂದ್ ಹೇಳಿ ಕೋಡ್ ಮಾಡಿದಾರ. ಓಕೆ ಡನ್. ನೆಕ್ಸ್ಟ್ ನೋಡ್ರಿ, ಡೇಸ್ ಆರ್ ಬ್ರೈಟ್ ಈಸ್ ಕೋಡೆಡ್ ಆಸ್ ಏನಂತ ಮಾಡಿದಾರ? ಡೇಸ್ ಆರ್ ಬ್ರೈಟ್ ಅಂತಂದ್ ಐತೆ. ಇದನ್ ಕೋಡ್ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ WUTUKU ಅಂತ ಮಾಡಿದಾರ. ನೆಕ್ಸ್ಟ್ ನೋಡ್ರಿ, ನೈಟ್ಸ್ ಆರ್ ಡಾರ್ಕ್ ಅಂತಂದ್ ಐತೆ. ನೈಟ್ಸ್ ಆರ್ ಡಾರ್ಕ್ ಅಂತಂದ್ ಐತೆ. ಸೊ ಇದನ್ ಕೋಡ್ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ KUNUPU ಅಂತ ಮಾಡಿದಾರೆ. KUNUPU ಅಂತ ಮಾಡಿದಾರ. ನೆಕ್ಸ್ಟ್ ಪೇಂಟ್ ಬ್ರೈಟ್ ಅಂತಂದ್ ಐತೆ ನೋಡ್ರಿ, ಪೇಂಟ್ ಬ್ರೈಟ್ ಅಂತಂದ್ ಐತೆ. ಸೊ ಅದನ್ನ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ WURU ಅಂತ ಮಾಡಿದಾರೆ. ಸೊ WURU ಅಂತ ಮಾಡಿದಾರೆ. ಹಂಗಾದ್ರ ನೈಟ್ಸ್ ಕೋಡ್ ಏನ್ ಬರುತ್ತ ಅಂತ ಕೇಳಿದಾರೆ. NIGHTS ನೈಟ್ಸ್ ಕೋಡ್ ಏನ್ ಬರುತ್ತ ಅಂತ ಕೇಳಿದಾರೆ. ಈಗ ನೀವೇನ್ ಎಲ್ರು ಮಾಡಕತ್ತಿರಲ್ಲ, ಪ್ರತಿಯೊಂದ್ರದ್ದು ಕೋಡ್ ಬರಿಬೇಕು ನೀವು ಬುಕ್ನ್ಯಾಗ ಸೈಡ್ಗೆ. ಎಲ್ಲಾನು ಕರೆಕ್ಟ್ ಬರುತ್ತೆಲ್ಲ ನೋಡ್ಬೇಕು. ಇದ್ರ ಒಂದ್ರದ್ದೇ ಅಲ್ಲ, ಎಲ್ಲಾದ್ರದ್ದು ಕೋಡ್ ಬರಿಬೇಕು. ಇನ್ ನೆಕ್ಸ್ಟ್ ಈಗೇನ್ ನಾನು ಆನ್ಸರ್ ಏನ್ ಕೊಡ್ತೀನಲ್ಲ, ಸೊ ಇದು ಓಕೆ, ಬಟ್ ಆದ್ರೆ ಉಳಿದಿದ್ದು ಎಲ್ಲಾನು ಕೋಡ್ ಬರಿಬೇಕು. ಎಲ್ಲದಕ್ಕೂ ಕರೆಕ್ಟ್ ಆಗಿ ಬರುತ್ತಾ ಇಲ್ಲ ನೋಡ್ಕೋಬೇಕು. ಅಂದಾಗ ಏನಂತಂದ್ ಹೇಳಿದ್ರೆ ಸ್ವಲ್ಪ ಹೆವಿ ನಾಲೆಜ್ ಬಂದ್ಬಿಡುತ್ತೆ. ಎಸ್ ನೋಡ್ರಿ, ಸೊ ಎಲ್ರು ಹೇಳ್ತಾ ಇದ್ದೀರಿ ಸರ್ ಸೆಕೆಂಡ್ ಒನ್ ಕರೆಕ್ಟ್ ರೀ ಅಂತಂದ್ ಹೇಳಿ. ಸೆಕೆಂಡ್ ಒನ್ ಕರೆಕ್ಟ್ ಅಂತಂದ್ ಹೇಳಿ. ಸೊ ನೋಡೋಣ. ಸೊ ಇಲ್ಲಿ ಏನ್ ಮಾಡ್ಬೇಕು ಸರ್? 1 ಲೈನ್, 2 ಲೈನ್, 3 ಲೈನ್, 4 ಲೈನ್ ಇದಾವ. 4 ಲೈನ್ ಒಳಗಡೆ ಕಾಮನ್ ಯಾವ್ದೈತಿ ಅಂತ ಚೆಕ್ ಮಾಡ್ಬೇಕು. ಯಾವ್ದು ಕಾಮನ್ ಐತಿ? 4 ಲೈನ್ ಒಳಗಡೆ ಕಾಮನ್ ಇರ್ಬೇಕು. ಸಾಧ್ಯನೇ ಇಲ್ಲ. 4 ಲೈನ್ ಒಳಗಡೆ ಏನಂದ್ರೆ ಡಿಫ್ರೆಂಟ್ ಆಗಿದಾವ. ಎಸ್. ಸೊ ಅದಾದ ನಂತರ ಸರ್ ನಾನು ಏನ್ ಮಾಡ್ತೀನಿ, ಓನ್ಲಿ 2 ಲೈನ್ ಯಾವ್ದಾದ್ರು ತಗೊಂತೀನಿ. ನನ್ ಕರೆಕ್ಟ್ ಆಗಿ ಸಡನ್ ಆಗಿ ಗೊತ್ತಾಗ್ಬೇಕು ಅಂತದ್ ಯಾವ್ದಾದ್ರು ತಗೊಂತೀನಿ. ಸರ್ ಈ ಲೈನ್ ತಗೊಂತೀನಿ. ಸರ್ ಇಲ್ಲಿ ಡಾರ್ಕ್ ಅಂತಂದ್ ಐತ್ರಿ, ಕಾಮನ್ ರೀ. ಅದಾದ ನಂತರ ಇಲ್ಲೂ ಕೂಡ ಡಾರ್ಕ್ ಅಂತಂದ್ ಐತಿ. ಸೇಮ್ ಫಸ್ಟ್ ಲೈನ್ ಥರ್ಡ್ ಲೈನ್ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ತಗೊಂತೀನಿ. ಸೊ ಇದ್ರಲ್ಲಿ ಕಾಮನ್ ಯಾವ್ದಿದಾವ್ ನೋಡ್ರಿ, ಯೂನು ಅಂತಂದ್ ಐತೆ, ಇಲ್ಲಿ KUNUPU ಅಂತಂದ್ ಐತೆ. ಅಂದ್ರೆ ಇಲ್ಲಿ NU ಏನಂತಂದ್ ಹೇಳಿದ್ರೆ ಕಾಮನ್ ಆಯ್ತಾ. ಅಂದ್ರ ಡಾರ್ಕ್ ಕೋಡ್ ಏನಾಯ್ತು ಸರ್? NU ಅಂತಂದ್ ಆಯ್ತು. ಡನ್.
ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದೀನಿ, ಬಟ್ ಆದ್ರೆ ಎಕ್ಸಾಮ್ ಅಲ್ಲಿ ನಮ್ಗೆ ಆನ್ಸರ್ ಬಂದ್ರೆ ಸಾಕು. ನೆಕ್ಸ್ಟ್ ಯಾವ್ದಾದ್ರು ನೋಡ್ರಿ ಬರುತ್ತೇನಾ? ನೆಕ್ಸ್ಟ್ ನೋಡ್ರಿ ಸರ್, ನಾನ್ರಿ ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್ ತಗೊಂತೇನೆ. ಸೊ ಇಲ್ಲಿ ಆರ್ ಅಂತ ಕಾಮನ್ ಐತ್ರಿ, ಇಲ್ಲೂ ಆರ್ ಅಂತ ಕಾಮನ್ ಐತ್ರಿ. ಎಸ್, ಸೇಮ್ ಅದೇ ತರ ನೋಡ್ರಿ ಆರ್ದು ಬರುತ್ತೆ ಈಗ. ಸೊ ಇಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ಯಾವ್ದು ಕಾಮನ್ ಅದಾವ ನೋಡ್ರಿ, ಹೇಳ್ರಿ ನೋಡೋಣ. ಸೆಕೆಂಡ್ ಲೈನ್ ಅಲ್ಲಿ ಯಾವ ಕಾಮನ್ ಇದಾವ ನೀವು ಬರ್ಕೊಂಡಿರಲ್ಲ. ಸೆಕೆಂಡ್ ಲೈನ್ ಕಾಮನ್ ಯಾವ್ದು ಬರುತ್ತೆ? ಕೆ ಯು ಮತ್ತು ಕೆ ಯು ಅಂತ ಬರುತ್ತೆ. ಅಂದ್ರೆ ಆರದ್ದೇನಪ್ಪಾ ಅಂತಂದ ಹೇಳಿದ್ರೆ ಕೋಡ್ ಏನಾಯ್ತು? ಕೆ ಯು ಅಂತಂದಾಯ್ತು. ಎಷ್ಟು ಜನರು ಕರೆಕ್ಟ್ ಆಗತ್ತವ ನೋಡ್ರಿ. ಸೊ ಅದೇ ತರ ಏನಂತಂದ ಹೇಳಿದ್ರೆ ಈಗ ನೆಕ್ಸ್ಟ್ ಚೆಕ್ ಮಾಡ್ಬೇಕು ನಾವು. ಯಾವ ಲೈನ್ ತಗೊಳ್ಳೋಣ ಸರ್? ಸೆಕೆಂಡ್ ಲೈನ್ ಮತ್ತು ಫೋರ್ತ್ ಲೈನ್ ತಗೊಳ್ಳೋಣ ಸರ್. ಇಲ್ಲಿ ಬ್ರೈಟ್ ಅಂತಂದ ಐತ್ರಿ, ಅದಾದ ನಂತರ ಇಲ್ಲೂ ಕೂಡ ಬ್ರೈಟ್ ಅಂತಂದ ಐತಿ. ಸೇಮ್ ಅದೇ ತರ ಸೆಕೆಂಡ್ ಮತ್ತು ಫೋರ್ತ್ ಲೈನ್ ಅಲ್ಲಿ ಕಾಮನ್ ಯಾವ್ದೈತಿ ಸರ್? ಡಬ್ಲ್ಯೂ ಯು ಮತ್ತು ಡಬ್ಲ್ಯೂ ಯು ಅಂತಂದ ಐತಿ. ಅಂದ್ರ ಬ್ರೈಟ್ ಏನಾಯ್ತು? ಕೋಡ್ ಏನಾಯ್ತಪ್ಪ ಅಂತಂದ ಹೇಳಿದ್ರೆ ಡಬ್ಲ್ಯೂ ಯು ಅಂತಂದಾಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ಕಾಮನ್ ಬರುತ್ತಾ? ಎಲ್ಲಾದ್ರೂ ಇಲ್ಲಿ ಕಲರ್ಸ್ ಅಂತಂದು ಉಳ್ದೈತಿ, ಇಲ್ಲಿ ಡೇಸ್ ಅಂತ ಉಳ್ದೈತಿ, ಇಲ್ಲಿ ನೈಟ್ಸ್ ಅಂತಂದು ಉಳ್ದೈತಿ, ಅದಾದ ನಂತರ ಇಲ್ಲಿ ಪೇಂಟ್ ಅಂತಂದು ಉಳ್ದೈತಿ. ಸೊ ಯಾವ್ದಾದ್ರು ಕಾಮನ್ ಬರುತ್ತಾ ಚೆಕ್ ಮಾಡ್ರಿ. ಸೊ ಯಾವ್ದು ಕಾಮನ್ ಬರಂಗಿಲ್ಲ. ಹಂಗಾದ್ರ ಕಲರ್ಸ್ ಕೋಡ್ ಏನಾಯ್ತು? ವೈ ಯು ಅಂತಂದಾಯ್ತು. ಡೇಸ್ ಕೋಡ್ ಏನಾಯ್ತು? ಪಿ ಯು ಅಂತಂದಾಯ್ತು. ನೈಟ್ಸ್ ಕೋಡ್ ಏನಾಯ್ತಪ್ಪ ಅಂತಂದ ಹೇಳಿದ್ರೆ ಪಿ ಯು ಅಂತಂದಾಯ್ತು. ಅದಾದ ನಂತರ ಪೇಂಟ್ ಕೋಡ್ ಏನಾಯ್ತಪ್ಪ ಅಂತಂದ ಹೇಳಿದ್ರೆ ಆರ್ ಯು ಅಂತಂದಾಗತ್ತ. ಸೊ ಇಲ್ಲಿ ನಮ್ ಕರೆಕ್ಟ್ ಆನ್ಸರ್ ಏನಾಗತ್ತ ಅಂತಂದ ಹೇಳಿದ್ರೆ ನೈಟ್ಸ್ ಪಿ ಯು ಅಂತಂದಾಗತ್ತ. ಆಪ್ಷನ್ 2 ಏನಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತ. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಎಲ್ರು ಬರ್ಕೊಡ್ರಿ. ಫಸ್ಟ್ ಆಫ್ ಆಲ್ ಎಲ್ರು ಬರ್ಕೊಡ್ರಿ. ಟ್ರೈ ಮಾಡ್ರಿ. ಲೆಫ್ಟ್ ಆಗೆಲ್ಲ ಜಾಯಿನ್ ಆಗಕ್ ಹೋಗ್ಬೇಡ್ರು. ಒಂದ್ಸರಿ ಜಾಯಿನ್ ಆದ್ರಿ ಅಂತಂದ ಹೇಳಿದ್ರೆ ಕ್ಲಾಸ್ ಮುಗಿತಕ್ಕ ಅದೆಷ್ಟೇ ಬೇಕಾದಷ್ಟು ನಿಮ್ಗೆ ತ್ರಾಸಾಗ್ಲಿ, ಒಳ್ಳೊಳ್ಳೆ ಮಾಡಿದ್ದು. ಬಟ್ ಅದ್ ಕ್ಲಾಸ್ ಮುಗಿತಕ್ಕ ಏನಂತಂದ ಹೇಳಿದ್ರೆ ಬಿಡಕ್ ಹೋಗ್ಬೇಡ್ರಿ. ಇದ ನಿಮ್ಗೆ ಎಕ್ಸಾಮ್ದಾಗ ಒಂಥರ ನೆನಪು ಬರೋದು. ಈಗ ಹೇಳ್ತಾರಲ್ಲ ದೊಡ್ಡವರು, ಸೊ ಇವ್ ಕುಸ್ತಿ ಪಂದ್ಯ ಮಾಡ್ಬೇಕಂತಂದ ಹೇಳಿದ್ರೆ ಅವ್ನು ತಾಲೀಮ್ ಎಷ್ಟು ನಡೆಸ್ಬೇಕು, ಎಷ್ಟೊಂದನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಸೇಮ್ ಹಂಗೆ ಅಲ್ಲೂ ಏನಂತಂದ ಹೇಳಿದ್ರೆ ಟೆಕ್ನಿಕಲ್ ಅನ್ನ ಸೋಲಿಸ್ಬೇಕು. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಟೆಕ್ನಿಕಲ್ ಅನ್ನ ಎಕ್ಸಾಮ್ ಬರಬೇಕು. ಒಂದ್ ಸ್ವಲ್ಪ ಮಿಸ್ ಆಯ್ತು ಹೋಗಿ. ಎಸ್, ಎಲ್ರು ಹೇಳ್ತಾ ಇದೀರಿ, ವೆರಿ ಗುಡ್, ಚೆನ್ನಾಗಿ ಮಾಡ್ತಾ ಇದೀರಿ. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಯಾವ್ದು ಬರುತ್ತೆ? ಟಿನ್ ಅಂತಂದ್ ಬರುತ್ತೆ. ಸೊ ಇದನ್ನ ಯಾರಿಗಾದ್ರೂ ಬಿಡಿಸ್ಬೇಕಾ? ಯಾರಿಗಾದ್ರೂ ಒಬ್ರಿಗೆ ಬಿಡಿಸ್ಬೇಕಂದ್ರೂ ಬಿಡಿಸ್ತೀನಿ ನಾನು. ಸಾಲ್ವ್ ಮಾಡ್ಬೇಕಾ? ಎಲ್ರು ಟ್ರೈ ಮಾಡಿ. ಇನ್ನೂ ಹಲವಾರು ಜನ ಮಾತಾಡ್ತಾ ಇಲ್ಲ, ಮೆಸೇಜ್ ಹಾಕ್ಬೇಕು. ನೋ ಸರ್, ನೋ ಸರ್. ಓಕೆ, ಸೊ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಇಲ್ಲೇ ಹೇಳ್ತೀನಿ. ಸೊ ಇದು ಲೈನು, ಆಮೇಲೆ ಇದು ಲೈನು, ಅದಾದ ನಂತರ ನೆಕ್ಸ್ಟ್ ಇದು ಲೈನು. ಸೊ ಇದ್ರಲ್ಲಿ ಕಾಮನ್ ಯಾವ್ದೈತಿ? ಕ್ಯಾಟ್ ಪೆನ್. ಅದಾದ ನಂತರ ಯಾವ್ದಾದ್ರು ಒಂದು ಕಾಮನ್ ಇರ್ಬೇಕು ನೋಡ್ರಿ. ಸರ್ ಇಲ್ಲಿ ಪೆನ್ ಕಾಮನ್ ಐತ್ರಿ, ಅದಾದ ನಂತರ ಇಲ್ಲಿ ಪೆನ್ ಕಾಮನ್ ಐತ್ರಿ. ಸೊ ಅದಾದ ನಂತರ ಅದೇ ತರ ನೋಡ್ಕೋಬೇಕು, ಟಿನ್ ಡಿ ಒಳಗಡೆ ಮತ್ತೆ ಆಮೇಲೆ ಡಿ ಎಕ್ಸ್ ಸಿ ಒಳಗಡೆ. ಸೊ ಯಾವ್ದಾದ್ರು ಕಾಮನ್ ಆಯ್ತಾ ಚೆಕ್ ಮಾಡ್ಕೊಬೇಕು. ಸೊ ಇಲ್ಲ ಅಂತಂದ್ರೆ ಇದನ್ನ ತಗೊಂತೀರಾ, ಇದನ್ನ ತಗೊಂತೀರಾ, ಯಾವ್ದು ತಗೊಂತೀರಾ ನೋಡ್ರಿ. ಕ್ಯಾಟ್ ಪೆನ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಟಿನ್ ಡೇ ಅಂತಂದ್ ಬರ್ದಿದಾರ. ಸೊ ಆಮೇಲೆ ನೆಕ್ಸ್ಟ್ ಎನಿಮಲ್ ಟೈಗರ್. ಎನಿಮಲ್ ಟೈಗರ್ ನ ಏನಂತ ಬರ್ದಿದಾರ ಅಂತಂದ ಹೇಳಿದ್ರ ಸಿನ್ ಎಕ್ಸ್ ಇ ಅಂತಂದ್ ಬರ್ದಿದಾರ. ಸೇಮ್ ಅಲ್ಲ ತರ ಏನಂತಂದ ಹೇಳಿದ್ರೆ ಪೆನ್ ಟೈಗರ್ ನ ಏನಂತ ಬರ್ದಾರ? ಡಿಇ ಎಕ್ಸ್ ಇ ಅಂತಂದ್ ಬರ್ದಾರ. ಡಿಇ ಎಕ್ಸ್ ಇ. ಹಂಗಾದ್ರೆ ಕ್ಯಾಟ್ ಏನಪ್ಪಾ ಅಂತಂದ್ ಕೇಳಿದಾರ. ಸಿಂಪಲ್ ಸರ್, ಇಲ್ಲಿ ಟೈಗರ್ ಐತ್ರಿ, ಇನ್ಮೇಲೆ ಇಲ್ಲಿ ಎಕ್ಸ್ ಇ ಅಂತಂದ್ ಐತ್ರಿ. ಸೊ ಇವೆರಡು ಹೋಯ್ತ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪೆನ್ ಐತ್ರಿ, ಅದಾದ ನಂತರ ಪೆನ್ ಐತ್ರಿ. ಸೊ ಈ ಎರಡರಲ್ಲಿ ಏನಂತಂದ ಹೇಳಿದ್ರೆ ಡಿಇ ಹೋಯ್ತ್ರಿ. ಸೊ ಉಳಿದಿದ್ದ ಕ್ಯಾಟ್ ಏನಂತಂದ ಹೇಳಿದ್ರೆ ಟಿನ್ ಆಗತ್ರಿ. ಕ್ಯಾಟ್ ಏನಂತಂದ ಹೇಳಿದ್ರೆ ಉಳಿದಿರೋದು ಅಂದ್ರೆ ಅಲ್ಲಿ ಉಳಿದಿರೋದು ಅಂದ್ರೆ ಟಿನ್ ಆಗಿಬಿಡುತ್ತೆ. ಎನಿಮಲ್ದ ಏನಾಗ್ಬಿಡುತ್ತೆ? ಸಿನ್ ಅಂತಂದ ಆಗುತ್ತ. ಸೇಮ್ ಇದೇ ತರ ಏನಂತಂದ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಎಸ್, ನೆಕ್ಸ್ಟ್ ನೋಡಿ.
ಆರಾಮ್ಸೆ ಮಾಡ್ರಿ, ಭಾಳ ಏನು ಅರ್ಜೆಂಟ್ ಇಲ್ಲ. ಇನ್ನೊಂದು ಕ್ವಶನ್ ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸೊ ಇದೊಂದು ಕ್ವಶನ್, ಇನ್ನೊಂದು ಕ್ವಶನ್. ಸೊ ಅದಾದ ನಂತರ ನೆಕ್ಸ್ಟ್ ನಾವೇನಂತಂದ ಹೇಳಿದ್ರೆ ಟೈಮ್ ಇಟ್ ಬಿಡ್ಸೋಣ. ಟೈಮ್ ಇಟ್ ಬಿಡ್ಸೋಣ, ಎಷ್ಟೆಷ್ಟು ಅಂದ್ರೆ ಎಲ್ಲಾರು ಬುಕ್ ಹಿಡ್ಕೊಂಡಿರಲ್ಲ, ಬುಕ್ ಹಿಡ್ಕೊಂಡ್ರೆ ಮುಗಿದೈತಿ, ಸೈಡ್ಗೆ ಬರ್ಕೋಬೇಕು. ಓಕೆ, ನೆಕ್ಸ್ಟ್. Fourth one. Very good. Very good. Very good. Fourth one. Very good. ಬಿಡಿಸ್ರು, ಎಲ್ಲಾರು ಬಿಡಿಸ್ರು. Fourth one. Very good. Very good. ಯಾರಿಗಾದ್ರೂ ಸಾಲ್ವ್ ಮಾಡ್ಬೇಕಾ ಇದನ್ನ? ಎಸ್. ಸೊ ಇಲ್ಲಿ ನೋಡ್ರಿ, ಇಷ್ಟ ಐತೆ, ಅದಾದ ನಂತರ ಇಲ್ಲೊಂದು ಕೋಡ್ ಐತೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರ, ಸೊ ಇಲ್ಲೇನಪ್ಪಾ ಅಂತಂದ್ರೆ ಯಾವ್ದಾದ್ರು ಕಾಮನ್ ಐತಾ, ಇಲ್ಲಿ ಸ್ವೀಟ್ ಅಂತಂದೈತೆ, ಇಲ್ಲೂ ಸ್ವೀಟ್ ಅಂತಂದೈತೆ, ಇದು ಹೋಯ್ತು. ಸೊ ಇಲ್ಲಿ ನೋಡ್ರಿ REDE ಅಂತಂದೈತೆ, ಇಲ್ಲಿ DE ಹೋಯ್ತು, ಇಲ್ಲೂ DE ಹೋಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಮ್ಯಾಂಗೋ ಈಸ್ ಅಂತಂದೈತೆ, ಈಸ್ ಎಲ್ಲಾದ್ರೂ ಐತಾ ಚೆಕ್ ಮಾಡ್ರಿ, ಈಸ್ ಅಂತಂದ್ ಇಲ್ಲಿ ಐತಿ. ಸೊ ಇಲ್ಲಿ ಈಸ್ ಹೋಗುತ್ತಾ, ಅದಾದ ನಂತರ ಇಲ್ಲಿ ಈಸ್ ಅಂತ ಹೋಗುತ್ತಾ. ಸೊ ಅದೇ ತರ ಏನಂತಂದ ಹೇಳಿದ್ರೆ ಇಲ್ಲಿ MEKE ಅಂತಂದೈತೆ, ಇಲ್ಲಿ ಯಾವ್ದಾದ್ರು ಐತೆ ನೋಡ್ರಿ, ಇಲ್ಲಿ KE ಅಂತಂದೈತೆ, ಇಲ್ಲಿ KE ಅಂತಂದೈತೆ. ಸೊ ಉಳಿದಿರೋದು ಮ್ಯಾಂಗೋದ್ ಏನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಬಿಡಿಸಿದಾಗ ನಮ್ಗ ME ಅಂತಂದ್ ಬರುತ್ತ, ಡೈರೆಕ್ಟ್ ಆನ್ಸರ್. ಮ್ಯಾಕ್ಸಿಮಮ್ ಏನಂತಂದ ಹೇಳಿದ್ರೆ 30 ಸೆಕೆಂಡ್ ತಗೊಳಂಗಿಲ್ಲ, 30 ಸೆಕೆಂಡ್ ತಗೊಳಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡೇನಿ, 1 ನಿಮಿಷ. ಇನ್ನು ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡೋಕ್ಕಿಂತ ಆನ್ಸರ್ ಹೇಳಕತ್ರಲ್ಲ. ವೆರಿ ಗುಡ್. ಬಿಡಿಸ್ರೋ, ಎಲ್ಲಾರು ಬಿಡಿಸ್ರೋ. ಎಲ್ಲೋದ್ರ ನಮ್ಮ ಹುಡುಗರು ಲಾಸ್ಟ್ ಬೆಂಚದು, ನೀವು ಬಿಡಿಸ್ಬೇಕು. ನನಗೊಂದ್ 3-4 ಜನ ಮೆಸೇಜ್ ಮಾಡಿದಪ್ಪ, ಸರ್ ನೀವ್ ಏನು ಓದಿದಿರಿ ಅಂತಂದೇಳಿ. ಇಂಜಿನಿಯರಿಂಗ್ ಅಪ್ಪ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಎಸ್, ಟೈಮ್ ಮುಗಿತ್ ನೋಡ್ರಿ, 1 ನಿಮಿಷ. ಮುಗೋದೋಯ್ತು. ಎಷ್ಟು ಜನ ಇದು ಮಾಡಿದಾರೆ ನೋಡ್ರಿ. ಸೊ ಇಲ್ಲಿ ಏನ್ ನಮ್ಗೆ ಕೇಳಿದಾರ, ಸರ್ ಈಟ್ದೇನಪ್ಪಾ ಅಂತಂದ್ ಹೇಳಿದ್ರ, ಸೊ ನಮ್ಗೆ ಏನ್ ಕೇಳಿದಾರ, ಕೋಡ್ ಏನಂತ ಕೇಳಿದಾರ. ಈಟ್ ಅಂತಂದ್ ಎಲ್ಲಿ ಐತಿ ಅಂತ ಹುಡುಕಾಡ್ಬೇಕು ಇವಾಗ. ಇಲ್ಲಿ ಅಷ್ಟಾದ್ರೂ ಗೊತ್ತಾಗತ್ತಾ, ಈಟ್ ಅಂತಂದ್ ಹೇಳಿ. ಸರ್ ಈಟ್ ಆರೆಂಜ್ ಅಂತಂದ್ ಇಲ್ಲಿ ಐತಿ. ನಮ್ಗೆ ಈಟದ್ ಕೋಡ್ ಕೇಳಿದಾರಲ್ಲಿ ಈಟ್ ಆರೆಂಜ್ ಅಂತಂದ್ ಐತಿ. ಸರ್ ಇಲ್ಲಿ ಆರೆಂಜ್ ಅನ್ನೋದು ಎಲ್ಲೈತಿ ನೋಡ್ರಿ, ಆರೆಂಜ್ ಅನ್ನೋದು ಈ ಕಡೆ ಹಿಂದ್ಗಡೆ ಐತೆ, ಆರೆಂಜ್ ಅನ್ನೋದು ಈ ಕಡೆ ಹಿಂದ್ಗಡೆ ಐತೆ. ಇಲ್ಲಿ ಆರೆಂಜ್ ಕಾಮನ್ ಆಯ್ತು, ಇಲ್ಲೂ ಆರೆಂಜ್ ಕಾಮನ್ ಆಯ್ತು, ಇವೆರಡು ಕೋಡ್ ಹೋಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಆರೆಂಜ್, ಇಲ್ಲೂ ಆರೆಂಜ್ ಹೋಯ್ತಾ, ಈ ಲೈನ್ ಒಳಗಡೆ
ಇಲ್ಲಿ KELEPE ಅಂತಂದೈತೆ, ಇಲ್ಲಿ PENE ಅಂತಂದೈತೆ. ಇದು PE ಮತ್ತು ಇದು PEN ಅಂತಂದ ಹೇಳಿದ್ರೆ ಕ್ಯಾನ್ಸಲ್ ಆಯ್ತು. ಸೊ ಅಂದ್ರೆ ಆರೆಂಜ್ ಕೋಡ್ ಏನಾಯ್ತು ಅಂತಂದ ಹೇಳಿದ್ರೆ ಇಲ್ಲಿ ನಮ್ದ ಏನಾಯ್ತು, ಅದು ಏನಿತ್ತಂತ ಇತ್ತು, PE ಅಂತಂದಿತ್ತು. ಸೊ ಕೋಡ್ ಏನಾಯ್ತು ಅಂತಂದ ಹೇಳಿದ್ರೆ PE ಅಂತಂದಾಯ್ತು. ಇಲ್ಲಿ ಉಳಿದಿರೋದ ಒಂದು ಈಟ್. ಸೊ ಈಟದ ಕೋಡ್ ಏನಾಗತ್ತ, NE ಅಂತಂದಾಗತ್ತ. ಸೊ ಆಪ್ಷನ್ 1 ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತ. ಸೊ ಇಷ್ಟು ಸ್ಪೀಡ್ ಆಗಿ ಮಾಡ್ಬೋದಾ ಎಲ್ರು? 7th ಒನ್ ನೋಡ್ರಿ, ಜಸ್ಟ್ 10 ಸೆಕೆಂಡ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾನು 10 ಸೆಕೆಂಡ್ ದಾಗ ಬಿಡಿಸ್ದೆ. ನೀವು ನೋಡಿದ ತಕ್ಷಣ ಬಿಡಿಸ್ಬೋದು ಅದು. ಸೊ ಟ್ರೈ ಮಾಡ್ರಿ ನೆಕ್ಸ್ಟ್ ಒನ್. ಇವೆಲ್ಲ 2023 ಕೇಳಿರುವಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕತ್ತೇವ ನಾವು. ಇಷ್ಟು ಸಾಲ್ವ್ ಮಾಡಕ್ ಬಂದ್ರೆ ಮುಗಿದೋಯ್ತು. ಸ್ಟಾರ್ಟ್ ಆಗಿ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿ. ನಮ್ಗೇನ್ ಕೇಳಿದಾರ, ನೆವರ್ ಅಂತಂದ್ ಕೇಳಿದಾರ, ನೆನ್ಪಿಟ್ಕೊಡ್ರದು. ಸರ್ ಸ್ವಲ್ಪ ಜೂಮ್ ಮಾಡ್ಬೇಕಾ? ಸ್ವಲ್ಪ ಬಾಳ್ ಜೂಮ್ ಮಾಡ್ರೆ ಔಟ್ ಆಫ್ ಸಿಲೆಬಸ್ ಉಂಟೈತಪ್ಪ. ಇಷ್ಟೇ ಆಗದ್ ಜೂಮ್. ಇನ್ನು 20 ಸೆಕೆಂಡ್ ಆಯ್ತಾ, ಒಬ್ರು ಆನ್ಸರ್ ಮಾಡಿಲ್ಲ. ಸರ್ ಇನ್ನೊಂದು ಆಪ್ಷನ್ ಕಾಣಿಸ್ವತ್ತಂತಲ್ರಿ, ಸರ್ ಆರ್ಗ್ಯೂ. ಓಕೆ, ಆರ್ಗ್ಯೂ ಇದು ಚೆನ್ನಾಗೈತೆ. ಕರೆಕ್ಟ್ ಆಗಿ ಆನ್ಸರ್ನ ತೆಗೆದಾಕ್ಬಿಟ್ರೆ ಮಸ್ತ್. ಫಸ್ಟ್ ಒನ್ ಬರಂಗಿಲ್ಲಪ್ಪ, ಫಸ್ಟ್ ಒನ್ ತಪ್ಪೈತಿ. ಆಪ್ಷನ್ 1 ಬರಂಗಿಲ್ಲ. ಆರ್ಗ್ಯೂ ಎಸ್, ಆಪ್ಷನ್ 4. ಆಪ್ಷನ್ 4 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಇಲ್ಲಿ ಅದು ಯಾವ್ದೈತೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ನೆವರ್ ಮೇಕ್ ಅ ಮಿಸ್ಟೇಕ್ ಅಂತಂದ್ ಹೇಳಿ ಈ ಲೈನ್ ಇಲ್ಲ ಐತೆ. ಸೊ ಅದಾದ ನಂತರ ಮೇಕು ಮಿಸ್ಟೇಕ್ಸ್ ಬೇರೆ ಯಾವ್ದ್ರಲ್ಲಿ ಬರುತ್ತೆ ಅಂತ ನೋಡ್ಬೇಕು. ಸರ್ ಈ ಲೈನ್ ಅಲ್ಲಿ ಮೇಕು ಮತ್ತು ಮೇಕ್ ಅಂತ ಬರುತ್ತೆ. ಸೊ ಇಲ್ಲಿ ಮೇಕ್ ಆಮೇಲೆ ಇಲ್ಲಿ ಮೇಕು ಎರಡು ಏನಂತಂದ ಹೇಳಿದ್ರೆ ಕಾಮನ್ ಆದವು. ಸೇಮ್ ಅದೇ ತರ ನಾನು ಬರ್ಯಾಕತ್ತಿಲ್ಲ, ಸೈಡ್ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. BOHO ಅಂತಂದೈತಿ, ಇಲ್ಲಿ ಯಾವ್ದಾದ್ರು ಕಾಮನ್ ಐತಾ? ಸೊ BOHO ಅಂತಂದ ಆಯ್ತು ಸರ್, BO ಹೋಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಿಸ್ಟೇಕ್ಸ್ ಅನ್ನೋದು ಯಾವ ಲೈನ್ ದಾಗ ಐತಿ ನೋಡ್ರಿ. ಮಿಸ್ಟೇಕ್ಸ್ ಅನ್ನೋದು ಯಾವ ಲೈನ್ ಆಗೈತಿ? ಮಿಸ್ಟೇಕ್ಸ್ ಅನ್ನೋದು ಯಾವ್ದಾದ್ರು ಲೈನ್ ಅಲ್ಲಿ ಐತಾ? ಟೈಮ್ ನೆವರ್ ಸ್ಟಾಪ್ಸ್ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಶಿ ಸ್ಟಾಪ್ಸ್ ವರ್ಕ್ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಮಿಸ್ಟೇಕ್ಸ್ ಅಂತಂದ್ ಎಲ್ಲಾದ್ರೂ ಐತಾ? ಇಲ್ಲ. ನೆವರ್ ಅಂತಂದ್ ಎಲ್ಲಾದ್ರೂ ಐತಾ? ಸರ್ ನೆವರ್ ಅಂತಂದ್ ಐತ್ರಿ. ಸರ್ ಇಲ್ಲೂ ನೆವರ್ ಐತ್ರಿ. ಅದಾದ ನಂತರ ಈ ಲೈನ್ ಅಲ್ಲಿ ಕೂಡ ಏನಂತಂದ ಹೇಳಿದ್ರೆ ನೆವರ್ ಅಂತಂದ್ ಐತೆ. ಸೊ ಅಂದ್ರೆ ಇಲ್ಲಿ ಕಾಮನ್ ಇರೋದು ಯಾವ್ದು ನೋಡ್ಬೇಕು. ಸೊ ಇಲ್ಲಿ HURUDU ಅಂತಂದೈತೆ, ಇಲ್ಲಿ RUTU ಅಂತಂದ್ ಉಳಿದೈತೆ. ಸೊ ಅಂದ್ರೆ ಇಲ್ಲಿ ನಮ್ಗೆ ಕಾಮನ್ ಇರೋದು ಏನಾಗತ್ತೆ ಅಂತಂದ ಹೇಳಿದ್ರೆ RU. ನೆವರ್ ಅನ್ನೋದು ಕಾಮನ್ ಆಗೈತಲ್ಲ, ನೆವರ್ದ್ ಏನಂತಂದ್ ಹೇಳಿದ್ರೆ ಕೋಡ್ ಏನಾಗತ್ತೆ ನಮ್ಗ RU ಅಂತಂದ್ ಆಗತ್ತ. ಆಪ್ಷನ್ 4 ಏನಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಎಸ್, 4th ಒನ್. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್ ಮಾಡ್ರಿ. ಸೊ ನೋಡ್ರ, ಒಂದ್ ರಿಕ್ವೆಸ್ಟ್ ಏನಪ್ಪಾ ಅಂತಂತ ಹೇಳಿದ್ರ, ಜನ ಜಾಸ್ತಿ ಆಗ್ಲಿ, ಸೊ ಎಲ್ರಿಗೂ ಹೇಳ್ರಿ. ಸೊ ಎಲ್ಲ ಕಡೆ ಏನಂತಂದ ಹೇಳಿದ್ರೆ ಸ್ಟೇಟಸ್ ಹಾಕ್ರಿ. ಸೊ ಯಾಕಂತಂದ ಹೇಳಿದ್ರೆ ಕೆಲವೊಂದ್ ಜನ ಪ್ರಾಬ್ಲಮ್ ಮಾಡ್ತಿದಾರಲ್ಲ, ಸೊ ಅವ್ರನ್ನ ಸ್ವಲ್ಪ ತಳ್ಬೇಕು ಸೈಡ್ಗೆ ತಳ್ಬಿಟ್ಟು ನಾವು ಸ್ವಲ್ಪ ಮುಂದೆ ಹೋಗ್ಬೇಕಲ್ಲ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಎಲ್ರಿಗೂ ಹೇಳ್ರಿ, ಎಲ್ರು ಆನ್ಲೈನ್ ಟೆಸ್ಟ್ ತಗೊಳ್ಳಿ. ಅದಾದ ನಂತರ ಕ್ಲಾಸಸ್ ಎಲ್ರು ನೋಡ್ರಿ. ಸೊ ಇನ್ಮೇಲೆ ನಾನು ಆನ್ಲೈನ್ ಬರ್ತಾ ಇರ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡಿದಷ್ಟೇ. ಯಾರು ದುಡ್ಡು ಕೊಟ್ಟು ಕಲಿಯೋದು ಬೇಡ, ಫ್ರೀಯಾಗೆ ಹೇಳ್ಕೊಡ್ತೀನಿ ನಾನು. ಸೊ ಧಾರವಾಡದಲ್ಲಿ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಗಳೆಲ್ಲ ಇದ್ರೆ ಅವ್ರಿಗೆಲ್ಲ ಹೇಳ್ಬಿಡ್ರಪ್ಪ, ಸರ್ ಈ ತರ ಕ್ಲಾಸ್ ಹೇಳ್ತಿದಾರ, ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆದ್ರೆ ಅಷ್ಟೇ ಹೇಳ್ರಿ, ಆಗ್ಲಿಲ್ಲ ಅಂದ್ರೆ ಹೇಳಕ್ ಹೋಗ್ಬೇಡ್ರಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಡ್ರಿ. ಅದ ನಮ್ಗೆ ಕೊಡೋ ನೀವು ಫೀಸ್ ಅಂತ ಅನ್ಕೊಡ್ರಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಡ್ರಿ. ಎಸ್, ಇಲ್ಲಿ ನೋಡ್ರಿ,
ನಮ್ಗೆ ಏನ್ ಕೇಳಿದಾರ ಅಂತಂದ್ ಹೇಳಿದ್ರ ವಾಟ್ ಈಸ್ ದ ಕೋಡ್ ಫಾರ್ ದ ಅಲ್ಫಾ ಅಂತ ಕೇಳಿದಾರ. ಎಸ್, ಅಲ್ಫಾ ಅಂತಂದ್ ಐತೆ. ಅಲ್ಫಾ ಅನ್ನೋದು ಎಲ್ಲಾದ್ರೂ ಐತಾ ಇಲ್ಲಿ ಅಂತ ಹುಡುಕಾಡ್ಬೇಕು. ಬೆರ್ರಿ ಮ್ಯಾಂಗೋ ಅಂತಂದ್ ಐತೆ, ಆಮೇಲೆ ಅಲ್ಫಾ ಬೆರ್ರಿ ಟ್ಯಾಂಗೋ ಅಂತಂದ್ ಐತೆ ನೋಡ್ರಿ. ಅಲ್ಫಾ ಬೆರ್ರಿ ಟ್ಯಾಂಗೋ ಅಂತಂದ್ ಐತೆ. ಇದನ್ ಕೋಡ್ ಈ ತರ ಮಾಡಿದಾರೆ. ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಒಂದ್ ಐತೆ ಮ್ಯಾಂಗೋ ಅಲ್ಫಾ ಅಂತಂದ್ ಐತೆ. ಮ್ಯಾಂಗೋ ಅಲ್ಫಾ ಇಸ್ ಕೋಡೆಡ್ ಆಸ್ ZUCUN ಅಂತಂದ್ ಐತೆ. ಇಲ್ಲಿ ಸಿಂಪಲ್ ಆಗೈತೆ ನೋಡ್ರಿ, 2 ವರ್ಡ್ ಇದಾವ, ಅಲ್ಫಾ ಮ್ಯಾಂಗೋ ಅಂತಂದ್ ಐತೆ. ಸೊ ಮತ್ತೆಲ್ಲಾದ್ರೂ ಮ್ಯಾಂಗೋ ಅಂತಂದ್ ಎಲ್ಲಾದ್ರೂ ಐತಾ? ಮ್ಯಾಂಗೋ ಇಲ್ಲಿ ಐತಿ, ಮ್ಯಾಂಗೋ ಇಲ್ಲಿ ಐತಿ ನೋಡ್ರಿ. ಇವನ್ ಅಷ್ಟ ತಗೋಣ ಇವಾಗ, ಇದನ್ನ ಮತ್ತೆ ಇದನ್ನ ತಗೋಣ. ಸರ್ ಇಲ್ಲಿ ಮ್ಯಾಂಗೋ ಕಾಮನ್ ಐತ್ರಿ, ಇಲ್ಲೂ ಮ್ಯಾಂಗೋ ಕಾಮನ್ ಐತಿ, ಇದು ಹೋಯ್ತು. ಸೊ ಅದೇ ತರ ಇಲ್ಲಿ ಕೋಡ್ ಒಳಗಡೆ ಯಾವ್ದು ಕಾಮನ್ ಐತಿ? ಝಾ ಅಂತಂದೈತಿ, ಇಲ್ಲಿ ಕುನ್ ಅಂತಂದೈತಿ. ಸೊ ಝಾ ಹೋಯ್ತು. ಸೊ ಅಲ್ಫಾ ಏನಾಗತ್ತ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ CUN ಅಂತಂದಾಗತ್ತೆ. ಸೊ ಅಲ್ಫಾ ಏನಾಗತ್ತ ಅಂತಂದ ಹೇಳಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ CUN ಅಂತ ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡಕ್ ಟ್ರೈ ಮಾಡ್ರಿ. ನೀವು ಟೈಮ್ ತಗೊಳಕತ್ತೀರಿ, ಇನ್ನೂ ಜಾಸ್ತಿ ಟೈಮ್ ತಗೊಳಕತ್ತೀರಿ, ಸ್ವಲ್ಪ ಕಮ್ಮಿ ಇಟ್ಟಿದ್ದು ತಗೊಳಗ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಎಲ್ಲಾ ವಿಡಿಯೋಸ್ ಮಾಡ್ತೀನಿ ಇನ್ಮೇಲೆ. ಎಷ್ಟು ಸ್ಪ್ರೆಡ್ ಅಷ್ಟೇ ಮಾಡ್ರಿ, ಅಷ್ಟೇ ಎಲ್ರಿಗೂ ಒಳ್ಳೇದಾಗ. ಎಜುಕೇಶನ್ ಅನ್ನೋದು ಏನಾಗೈತೆ ಅಂದ್ರೆ ಇವಾಗ ಬಿಸ್ನೆಸ್ ಆಗಿದೆ. ಲೈಫ್ ಎಲ್ಲ ಏನಂತಂದ್ ಹೇಳಿದ್ರೆ ಯಾರಾದ್ರೂ ನಮ್ ಬಗ್ಗೆ ಮಾತಾಡ್ತಾ ಇದ್ರು, ತುಂಬಾ ಕೆಟ್ಟದಾಗ ಮಾತಾಡ್ತಿದ್ರು ಅಂತಂದ್ ಹೇಳಿದ್ರೆ, ಯಾರ್ ಕೆಟ್ಟದಾಗ ಮಾತಾಡ್ತಿರ್ತಾರಲ್ಲ ಮತ್ ಅವರೇ ರಿಟರ್ನ್ ಒಳ್ಳೇದ್ ಮಾತಾಡ್ಬೇಕು ನಮ್ ಲೈಫ್. ಸೊ ಆ ತರ ಏನಂತಂದ್ ಹೇಳಿದ್ರೆ ಬೆಳಿಬೇಕು. ಸೊ ನಮ್ಮನ್ನ ನೋಡಿ ಏನ್ ಉರ್ಕೋತಿರ್ತಾರಲ್ಲ ಅವ್ರದವ್ರ ನೀರ್ ಹಾಕೊಬೇಕು, ತಣ್ಣಗಾಗ್ಬೇಕು, ಆ ತರ ಬೆಳೆಯೋಕ್ ಟ್ರೈ ಮಾಡ್ರಿ ಅಷ್ಟೇ. ನಾವೆಲ್ಲ ಕುತ್ಕೊಂಡು ವಿಡಿಯೋ ಮಾಡ್ತಿರ್ತೀವಿ, ನೀವೆಲ್ಲ ಕುತ್ಕೊಂಡು ನೋಡ್ತಿರ್ತೀರ, ಅವ್ರೆಲ್ಲೋ ಇರ್ತಾರ ಅಂದ್ರೆ ಆಮೇಲೆ ಪ್ರಾಬ್ಲಮ್ಸ್ ಗಳನ್ನ ಹೇಳ್ತಿರ್ತಾರ. ಹಂಗಾಗ್ಬಾರ್ದು, ಬೆಳಿಬೇಕಷ್ಟೇ. ಸೈಲೆಂಟ್ ಆಗಿ ಬೆಳಿಬೇಕು, ಮತ್ತೆ ವೈಲೆಂಟ್ ಆಗ್ಬಾರ್ದು, ಎಲ್ಲರಿಗೂ ಗೊತ್ತಾಗ್ಬಾರ್ದು, ಒಟ್ಟ ಗೊತ್ತಿಲ್ಲದ ಬೆಳಿಬೇಕು. ಎಸ್, ಇಲ್ಲಿ ನೋಡ್ರಿ. ಸೊ ಕೋಡ್ ಫಾರ್ ಟವರ್ ಅಂತಂದ್ ಕೇಳಿದಾನ. ಸೊ ಆನ್ಸರ್ ಎಲ್ಲರೂ ಹೇಳಿದ್ರಿ, ಕರೆಕ್ಟ್ ಐತಿಲ್ಲ ನೋಡ್ರಿ. ಸೊ 10th ಒನ್ ಟವರ್ ಅಂತಂದ್ ಕೇಳಿದಾರೆ. ಇಲ್ಲಿ ನಾನು ಹುಡುಕಾಡ್ತೀನಿ ಟವರ್ ಎಲ್ಲೈತಿ ಇಲ್ಲಿ. ಸೊ ಡೋರ್ ಟವರ್ ಅಂತಂದೈತಿ, ಇಲ್ಲೊಂದ್ ಲೈನ್ ಐತೆ. ಸೊ ಈ ಡೋರ್ ಟವರ್ ಅಲ್ಲಿ ನಮಗೆ ಟವರ್ ಕಂಡು ಹಿಡಿಬೇಕ್ರಿ. ಇಲ್ಲಿ ಡೋರ್ ಕಾಮನ್ ಇರೋದು ಯಾವ್ದಾದ್ರು ಲೈನ್ ಅಲ್ಲಿ ಐತಾ? ಸರ್ ಈ ಲೈನ್ ಅಲ್ಲಿ ಡೋರ್ ಅಂತಂದೈತ್ರಿ, ಈ 2 ಲೈನ್ ತಗೊಂತೀನಿ ನಾ. ಸರ್ ಡೋರ್ ಕಾಮನ್ ಐತ್ರಿ, ಇಲ್ಲಿ ಡೋರ್ ಕಾಮನ್ ಐತ್ರಿ. ಸೇಮ್ ಅದೇ ತರ ಕೋಡಿಂಗ್ ಒಳಗಡೆ ನೋಡ್ರಿ, ಕೋಡ್ ಮಾಡಿದಾಗ ಇಲ್ಲಿ ಪ್ಲೇನ್ ಪೊಟ್ಯಾಟೋ ಅಂತಂದೈತ್ರಿ, ಸರ್ ಪೊಟ್ಯಾಟೋ ಮೌಂಟೇನ್ ಅಂತಂದೈತಿ. ಸೊ ಇದು ಪೊಟ್ಯಾಟೋ ಏನಂತಂದ್ ಹೇಳಿದ್ರೆ ಡೋರ್ದ್ ಏನಾಯ್ತು ಅಂತಂದ್ ಹೇಳಿದ್ರೆ ಇದು ಕೋಡ್ ಆಯ್ತು, ಪೊಟ್ಯಾಟೋ ಅನ್ನೋದು. ಇನ್ನು ಉಳ್ದಿರೋದು ಯಾವ್ದು? ಟವರ್ದ್ ಕೋಡ್ ಏನಾಗತ್ತ? ಈಸಿ, ಮೌಂಟೇನ್. ಟವರ್ದ್ ಉಳ್ದಿರೋದೇ ಇದು ಒಂದು, ಇದ್ರದ್ ಕೋಡ್ ಏನಾಗತ್ತ ಅಂತಂದ್ ಹೇಳಿದ್ರೆ ಮೌಂಟೇನ್ ಅಂತಂದ್ ಆಗತ್ತ. ಸೊ ಇಷ್ಟೊತ್ ಮಾಡಕ ಯಾಕೆ ಟೈಮ್ ತಗೊಳಕತ್ತೀರಿ? ಏನಾದ್ರು ಪ್ರಾಬ್ಲಮ್ ಆಗೈತೆ ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಆಗ್ತಾ ಐತಾ? ಇಷ್ಟು ಮಾಡಕ್ಕೆ ಟೈಮ್ ಯಾಕೆ ತಗೊಳಕತ್ತೀರಿ? ಹುಡುಕ್ಯಾಡೋದಷ್ಟ, ಜಸ್ಟ್ ಹುಡುಕ್ಯಾಡೋದಷ್ಟ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ಟ್ರೈ ಮಾಡ್ರಿ. ಫೇಸ್ ಏನಂತಂದ್ ಹೇಳಿದ್ರ ಕೋಡ್ ಯಾವ್ದು ಅಂತ ಕ್ವಶನ್ ಕೇಳಿದ್ರು. ಸೊ ನಾಳೆ ಕ್ಲಾಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಅವು ಸ್ಟೇಟ್ಮೆಂಟ್ಸ್ ಆಮೇಲೆ ಕನ್ಕ್ಲೂಷನ್ಸ್ ಅಂತ ಬರ್ತಾವ ನೋಡ್ರಿ, ಹೇಳಿಕೆಗಳು ಮತ್ತು ತೀರ್ಮಾನಗಳು. ಸೊ ಅದ್ರ ಮೇಲೆ ಕ್ಲಾಸ್ ಮಾಡ್ತೀನಿ. ಬಹಳ ಸ್ವಲ್ಪ ತಿಳ್ಕೊಂಡ್ರೆ ಈಸಿ ಐತಿ, ಅದ್ರಷ್ಟು ಈಸಿ ಯಾವ್ದು ಇಲ್ಲ. ಸೊ ಆ ಟಾಪಿಕ್ ಮಾಡ್ತಿರ್ತೀನಿ ನಾಳೆ. ಮೇ ಬಿ 12ರಿಂದ ಎಲ್ರಿಗೂ ರಜಾ ಆಯ್ತಲ್ಲ, ಯಾರಾದ್ರೂ ಇದಕ್ ಹೋಗ್ತಾ ಇದ್ರ ಎಲ್ರಿಗೂ ರಜಾ ಇರ್ಬೋದು. ಸೊ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಾಳೆ ಕ್ಲಾಸ್ ತಗೊಂಡು 12ರಿಂದ 2 ಆಗ್ಬೋದು ಕ್ಲಾಸು ಮಧ್ಯಾಹ್ನ.
ಎಸ್ ನೋಡ್ರಿ ಟೈಮ್ ಆಫ್ ತುಂಬಾ ಆಗೋಯ್ತು. ಇಲ್ಲಿ ನೋಡ್ರಿ ಫೇಸ್ ಅಂತಂದೈತೆ ಸರ್, ಡಿಸ್ಟೆನ್ಸ್ ಫೇಸ್ ಅನ್ನೋದು ಇಲ್ಲ ಐತ್ರಿ ಸರ್. ಸೇಮ್ ಅದೇ ತರ ನಮ್ಗ ಕಂಡು ಹಿಡಿಯೋದು ಏನಂತಂದ ಹೇಳಿದ್ರೆ ಫೇಸ್ ಅಂತಂದೈತ್ರಿ. ಇಲ್ಲಿ ಏನಂದ್ರೆ ಇನ್ನೊಂದು ವರ್ಡ್ ಐತಿ ಡಿಸ್ಟೆಂಟ್. ಡಿಸ್ಟೆಂಟ್ ಅನ್ನೋದು ಯಾವ್ದಾದ್ರು ಬೇರೆ ಕಡೆ ಎಲ್ಲಾದ್ರೂ ಐತಾ ಸರ್? ಇಲ್ಲಿ ಐತ್ರಿ ಡಿಸ್ಟೆಂಟ್ ಕಪ್ ಅಂತಂದು ಇಲ್ಲ ಐತಿ. ಈ ಎರಡು ಲೈನ್ ಅನ್ನ ಕನ್ಸಿಡರ್ ಮಾಡ್ರಿ. ಡಿಸ್ಟೆನ್ಸ್ ಅನ್ನೋದು ಕಾಮನ್ ಐತ್ರಿ, ಇಲ್ಲೂ ಡಿಸ್ಟೆಂಟ್ ಇಲ್ಲೂ ಡಿಸ್ಟೆಂಟ್ ಐತಿ. ಸೇಮ್ ಅದೇ ತರ ಕೋಡಿಂಗ್ ಒಳಗಡೆ ಹುಮ್ಯಾನ್ ಸ್ಯಾಡ್ ಅಂತಂದೈತಿ, ಇಲ್ಲಿ ಹುಮ್ಯಾನಿಟಿ ಅಂತಂದು ಯಾವ್ದು ಕಾಮನ್ ಐತಿ ಸರ್? ಇಲ್ಲಿ ಹುಮ್ಯಾನ್ ಅಂತಂದು ಅಂದ್ರ ಡಿಸ್ಟೆಂಟ್ ಕೋಡ್ ಏನಾಯ್ತು ಸರ್? ಇಲ್ಲಿ ಏನಾಯ್ತು ಅಂತಂದ್ ಹೇಳಿದ್ರೆ ಹುಮ್ಯಾನ್ ಅಂತಂದಾಯ್ತು. ಇಲ್ಲಿ ಉಳಿದಿರೋದು ಒಂದು ಫೇಸ್, ಸೊ ಅದ್ರದ್ದು ಏನಾಯ್ತು ಕೋಡ್ ಸ್ಯಾಡ್ ಅಂತಂದಾಯ್ತು. ಸೊ ಇಷ್ಟೇ ಆನ್ಸರ್. ಇಷ್ಟು ಥಿಂಕ್ ಮಾಡ್ತಂತಂದ್ ಹೇಳಿದ್ರೆ 2 ಮಾರ್ಕ್ಸ್. ಈಗ ನೋಡ್ರಿ 3 ಕ್ವಶನ್ ಹೇಳ್ತು ಅಂತಂದ್ ಹೇಳಿದ್ರೆ 6 ಮಾರ್ಕ್ಸ್. ಒಬ್ರು ತಪ್ಪು ಮಾಡಂಗಿಲ್ಲ, ನಾನು ಚೆಕ್ ಮಾಡ್ತೀನಿ. ಸೊ ಇವಾಗ ಏನಂತಂದ್ರೆ ಈ ಕ್ಲಾಸ್ ಮುಗಿದ ನಂತರ ನಾನು ನಿಮ್ಗ ಕ್ವಶನ್ ಪೇಪರ್ ಬಿಡ್ತೀನಿ. ಯಾರ್ಯಾರು ಬರೀತಿರ್ತೀರಲ್ಲ ಒಬ್ರು ತಪ್ಪು ಮಾಡೋಂಗಿಲ್ಲ. ಈ 3 ಕ್ವಶನ್ ಇಂಗ್ಲಿಷ್ ಡಿಕ್ಷನರಿದು, ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದು ಎಂಬೆಡೆಡ್, ಆಮೇಲೆ ನೆಕ್ಸ್ಟ್ ಇದು ಕೋಡಿಂಗ್. ಈ 3 ಕ್ವಶನ್ ಒಬ್ರು ತಪ್ಪು ಮಾಡಂಗಿಲ್ಲ. ಸೊ ನಮ್ಗೆ ಆನ್ಸರ್ ಇದು ಸ್ಯಾಡ್ ಅಂತ ಆಗತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ನಿಮ್ಗ ಹೆಂಗಂತಂದ ಹೇಳಿದ್ರೆ ಒಂದ್ ಧೈರ್ಯ ಬಂದ್ಬಿಡುತ್ತೆ, ಇನ್ನೊಂದ್ 15 ದಿನ ಅಷ್ಟೇ ಸರ್ ನಾವು ಸುಮ್ಮನೆ ಹೆಂಗೋ ಬಿಡಿಸ್ತಿದ್ದೀವಿ, ಬಟ್ ಆದ್ರೆ ಈ ತರ ಬಿಡಿಸಿದ್ರೆ ನಮ್ಗ ಸರ್ 40 ಮೇಲೆ ಬಿಡಿಸಾತೇವಲ್ರಿ ಇವಾಗ ಅಂತಂತಿರ್ಲಿಲ್ಲ. 40 ಕ್ವಶನ್ ಮೇಲೆ. ಎಸ್, ವೆರಿ ಗುಡ್. ರಾಂಗ್ ಇದೆ, ಚೆಕ್ ಮಾಡ್ರಿ. ರಾಂಗ್ ಇದೆ, ಇನ್ನೊಂದ್ಸರಿ ಚೆಕ್ ಮಾಡ್ರಿ. ಆಪ್ಷನ್ 1 ಆಪ್ಷನ್ 2 ಕನ್ಫ್ಯೂಸ್ ಆಗೈತೆ ಎಲ್ರಿಗೂ. ಆಪ್ಷನ್ 1 ಆಪ್ಷನ್ 2 ಆಗ್ಲೇ ಯಾರೋ ಆಪ್ಷನ್ 3 ಆಪ್ಷನ್ 4 ಅಂತಂದ್ ಹಾಕಿದ್ರಿ, ಅವು ಎರಡು ರಾಂಗ್ ಇದಾವು, ಚೆಕ್ ಮಾಡ್ರಿ. ಎಸ್, ನಾವು ಇದನ್ನೇನಂತಂದ ಹೇಳಿದ್ರೆ ಸಾಲ್ವ್ ಮಾಡೋಣ ಸ್ವಲ್ಪ. ಸೊ ಇಲ್ಲಿ ಏನ್ ಕೊಟ್ಟಿದಾನ, ಫ್ರೂಟ್ ಹ್ಯಾಟ್ ಸ್ಟ್ರಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನೇನ್ ಕೋಡ್ ಮಾಡಿದಾನ ಅಂತಂದ ಹೇಳಿದ್ರೆ ವಾರ್ಮ್ ಬಿ ವೀಲ್ ಅಂತಂದ್ ಮಾಡಿದಾನೆ. ಎಸ್, ಸೇಮ್ ಅದೇ ತರ ಇದೊಂದ್ ಲೈನ್ ಆಯ್ತು. ನೆಕ್ಸ್ಟ್ ಲೈನ್ ನೋಡ್ರಿ, ಹ್ಯಾಟ್ ಫ್ರೂಟ್ ಅಂತಂದೈತಿ, ಹ್ಯಾಟ್ ಫ್ರೂಟ್ ಅಂತಂದೈತಿ. ಸೊ ಇದನ್ನೇನ್ ಕೋಡ್ ಮಾಡಿದಾನ ಅಂತಂದ ಹೇಳಿದ್ರೆ ಬಿ ವಾರ್ಮ್ ಅಂತಂದೈತಿ, ಬಿ ವಾರ್ಮ್ ಅಂತಂದೈತಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸ್ಟ್ರಿಂಗ್ ಹ್ಯಾಟ್ ಅನ್ನ, ಸ್ಟ್ರಿಂಗ್ ಹ್ಯಾಟ್ ಅಂತಂದೈತಿ. ಸೊ ಇದನ್ನ ಏನಂತ ಕೋಡ್ ಮಾಡಿದಾನ ಅಂತಂದ ಹೇಳಿದ್ರೆ ವೀಲ್ ಬಿ ಅಂತಂದ್ ಕೋಡ್ ಮಾಡಿದ, ವೀಲ್ ಬಿ ಅಂತ ಕೋಡ್ ಮಾಡಿದ. ಹಂಗಾದ್ರೆ ಫ್ರೂಟ್ದೇನು ಅಂತ ಕ್ವಶನ್ ಕೇಳಿದಾನೆ, ಫ್ರೂಟ್ದೇನು ಅಂತ ಕ್ವಶನ್ ಕೇಳಿದಾನೆ. ಇಲ್ಲಿ ನೋಡ್ರಿ 1 2 3. ಸೊ ಇದನ್ನೆಲ್ಲಾ ನೋಡಿದಾಗ ಏನಂತಂದ ಹೇಳಿದ್ರೆ ಕಾಮನ್ ಒಂದು ವರ್ಡ್ ಬರುತ್ತೆ ಹ್ಯಾಟ್ ಅಂತಂದೇಳಿ, ಹ್ಯಾಟ್ 3ದ್ರಲ್ಲಿ ಕಾಮನ್ ಬರುತ್ತೆ. ಸೇಮ್ ಅದೇ ತರ ನೋಡ್ರಿ ಇಲ್ಲೇನಂತಂದ ಹೇಳಿದ್ರೆ ಬಿ ಅಂತಂದ ಹೇಳಿ ಕಾಮನ್ ಬರುತ್ತೆ. ಹಂಗಾದ್ರ ಹ್ಯಾಟ್ ಏನಂತಂದ ಹೇಳಿದ್ರ ಕೋಡ್ ಏನಾಯ್ತು ಬಿ ಅಂತಂದಾಯ್ತು. ನೆಕ್ಸ್ಟ್ ಮತ್ತೆ ಈಗ 3 ಯಾವ್ದಾದ್ರು ಕಾಮನ್ ಐತಾ ಚೆಕ್ ಮಾಡ್ರಿ, ಯಾವ್ದು ಇಲ್ಲ ಸರ್. ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅಷ್ಟೇ ತಗೋಣ ಸರ್. ಫ್ರೂಟ್ ಟು ಫ್ರೂಟ್ ಅಂತಂದೈತೆ, ಇದರಲ್ಲಿ ವಾರ್ಮು ಅಂತಂದೈತ. ನಮ್ಗೆ ಆನ್ಸರ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ವಾರ್ಮ್ ಅಂತಂದ್ ಬರುತ್ತೆ. ಸೊ ನಮ್ಗೆ ಆನ್ಸರ್ ಏನಂತಂದ ಹೇಳಿದ್ರೆ ವಾರ್ಮ್ ಅಂತ ಬರುತ್ತೆ. ಕೇರ್ಫುಲ್ ಆಗಿ ಮಾಡ್ಬೇಕು, ಕೇರ್ಫುಲ್ ಆಗಿ ಮಾಡ್ಬೇಕು ಸ್ವಲ್ಪ. ಸೊ ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಸರ್ ಇಲ್ಲಿ ಫ್ರೂಟ್ ಹ್ಯಾಟು ಸ್ಟ್ರಿಂಗ್ ಅಂತಂದೈತೆ, ಫ್ರೂಟ್ ಟು ಹ್ಯಾಟು ಅಂತಂದ್ 2 ಕಾಮನ್ ಬಂತು ಅಂತಂದ ಹೇಳಿದ್ರೆ ಚೆಕ್ ಮಾಡ್ಬೇಕು, ಎಲ್ಲದ್ರಲ್ಲೂ ಕಾಮನ್ ಇರೋ ಒಂದು ವರ್ಡ್ ಯಾವ್ದೋ ಒಂದು ಬಂದಿರತ್ತ ಅಂತಂದ ಹೇಳಿ. ಕಾಮನ್ 2 ಕಾಮನ್ ಇರ್ಲಿಲ್ಲ ಅಂತಂದ ಹೇಳಿದ್ರೆ ಓಕೆ ಡನ್, ಆಗ್ಲೇ ಮಾಡಿದ್ವಲ್ಲ ಹಂಗೆ. ಬಟ್ ಆದ್ರೆ 2 ಎಲ್ಲಾದ್ರೂ ಕಾಮನ್ ಬಂತು ಅಂತಂದ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ 3 ಲೈನ್ ಬರ್ಕೊಂಡು ಯಾವ್ದು ಕಾಮನ್ ಇತ್ತು ಚೆಕ್ ಮಾಡಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಇದು ಕೂಡ ಅದೇ ತರ ಬರುತ್ತೋ ಏನೋ ಬೇರೆ ತರ ಬರುತ್ತೆ ನೋಡ್ರಿ. ತರ್ಟೀನ್ತ್ ಒನ್ ನೋಡ್ರಿ. ಸೊ ಎಲ್ಲಾದ್ರೂ ಕ್ವಶನ್ ಪೇಪರ್ ಲೀಕ್ ಆಯ್ತಂತ ಹೇಳಿದ ತಕ್ಷಣ ಆನ್ಸರ್ ಹೇಳಕತ್ತೀರಿ. ಎಲ್ರು ಬರ್ಬೇಕ್ರು, ಎಷ್ಟು ಜನ ಅದರಿ ಅಷ್ಟು ಜನರದ್ದು ಏನಂತಂದ ಹೇಳಿದ್ರೆ ಆನ್ಸರ್ ಬರ್ಬೇಕು. ವೆರಿ ಗುಡ್, ಫೋರ್ತ್ ಒನ್, ವೆರಿ ಗುಡ್ ವೆರಿ ಗುಡ್. ಸೊ ಇಲ್ಲಿ ನಮ್ಗೆ ಏನ್ ಕೇಳಿದಾನ, ಪೇಂಟ್ ಅಂತ ಕೇಳಿದಾನ, ಎಲ್ರು ಆನ್ಸರ್ ಬರ್ಬೇಕು. ಪೇಂಟ್ ಅಂತ ಕೇಳಿದಾನ, ಪೇಂಟ್ ಅನ್ನೋದು ಎಲ್ಲಾದ್ರೂ ಆಯ್ತಾ ಚೆಕ್ ಮಾಡ್ರಿ ಸರ್. ಪೇಂಟ್ ಬ್ರೈಟ್ ಅಂತಂದು ಐತ್ರಿ. ಸೊ ಬ್ರೈಟ್ ಅನ್ನೋದು ಇನ್ನ ಎಲ್ಲೇ ಹುಡುಕಿ, ಈಗ ನಮ್ಗೆ ಕೇಳಿದ್ ಪೇಂಟ್ ಇಲ್ಲಿ ಬಂತು ಸರ್, ಇಲ್ಲಿ ಬ್ರೈಟ್ ಐತ್ರಿ, ಇದನ್ನ ತೆಗಿಬೇಕಲ್ಲ. ಕಾಮನ್ ಎಲ್ಲಾದ್ರೂ ಐತನ್ನು ಹುಡ್ಕಾಡ್ಕೋಬೇಕು. ಕಾಮನ್ ಎಲ್ಲಿ ಇರ್ತೈತ್ರಿ ಸರ್, ಇಲ್ಲಿ ಐತ್ರಿ, ಈ ಲೈನ್ ಒಳಗಡೆ ಕಾಮನ್ ಐತ್ರಿ ಸರ್. ಇಲ್ಲೂ ಬ್ರೈಟ್ ಕಾಮನ್, ಇಲ್ಲೂ ಬ್ರೈಟ್ ಕಾಮನ್. ಸೇಮ್ ಅದೇ ತರ ಕೋಡಿಂಗ್ ಒಳಗಡೆ ನೋಡ್ರಿ ಸರ್, WUTUKU ಅಂತಂದೈತ್ರಿ, WRU ಅಂತಂದೈತಿ ಸರ್. WU ಕಾಮನ್ ಐತ್ರಿ. ಸೊ ಇಲ್ಲಿ ಉಳಿದಿರೋದು ಯಾವ್ದು ಇದ್ರಲ್ಲಿ, ಪೇಂಟ್ ಅದ್ದು ಉಳಿದಿರೋದು ಒಂದೇ. ಸೊ ಅದೇ ಏನಂತಂದ ಹೇಳಿದ್ರೆ ಪೇಂಟ್ ಅದ್ದು RU ಅಂತಂದಾಗತ್ತ. ಪೇಂಟ್ ಅದ್ ಏನಾಗತ್ತ, RU ಅಂತಂದಾಗತ್ತ. ಸಿಂಪಲ್, ಬಹಳ ಟೆನ್ಷನ್ ತಗೋದ್ಕೊಂಡಂಗಿಲ್ಲ. ನೆಕ್ಸ್ಟ್ ಒನ್, ನಾಳೆ ಸ್ಟೇಟ್ಮೆಂಟ್ಸ್ ಗಳು ಮತ್ತು ಕನ್ಕ್ಲೂಷನ್ಸ್, ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ಬರುತ್ತೆ. ಸೊ ಅದ್ರ ಮೇಲೆ ಸಾಲ್ವ್ ಮಾಡೋಣ. ಅದು ಈಸಿ, ಅಷ್ಟು ತುಂಬಾ ಈಸಿ ಅದು ಕೂಡ ಒಂದ್ಸರಿ ಅರ್ಥ ಆದ್ರೆ. ಸೊ ಬ್ಲೇಡ್ ಕೋಡ್ ಏನು ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ. ಎಸ್, 14ನೇದು. ಎಲ್ಲರೂ ನೆಟ್ ಬ್ಯಾಲೆನ್ಸ್ ನ ಕಾಯ್ಕೊಂಡ್ ಇಟ್ಕೊಂಡ್ರಿ. ಯಾವ್ದು ವಿಡಿಯೋ ನೋಡ್ಬಿಟ್ಟು ಎಲ್ಲ ಖಾಲಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಶನಿವಾರ ರವಿವಾರ ದಿನ ಯಾವ ಟೈಮ್ ಅಲ್ಲಿ ನಾನು ಆನ್ಲೈನ್ ಬರ್ತೀನಿ ಅಂತ ಹೇಳಕ್ ಬರಂಗಿಲ್ಲ. ಹುಡುಗರ್ರ ಏನ್ ಹೇಳ್ತಿರೋ? ಎಸ್. ಸೊ ಇಲ್ಲಿ ನೋಡ್ರಿ, ಎಲ್ಲರೂ ಆನ್ಸರ್ ಹೇಳಿದ್ರಿ. ಬ್ಲೇಡ್ ಅಂತಂದ್ ಐತೆ. ಇವಾಗ ನಾವು ಚೆಕ್ ಮಾಡ್ಬೇಕು, ಬ್ಲೇಡ್ ಅಂತಂದ್ ಹೇಳಿ ಯಾವ ಲೈನ್ ಅಲ್ಲಿ ಐತೆ ಸರ್. ಬ್ಲೇಡ್ ಆಂಟ್ ಈಸ್ ಕೋಡೆಡ್ ಆಸ್ ಅಂತಂದ್ ಐತೆ ಸರ್. ಬ್ಲೇಡ್ ಅಂತಂದ್ ಒಂದ್ ಐತ್ರಿ, ಬಟ್ ಅದ್ರ ಇನ್ನೊಂದು ಆಂಟ್ ಅಂತಂದ್ ಐತ್ರಿ ಸರ್. ಆಂಟ್ ಅನ್ನೋದು ಇನ್ನೊಂದು ಎಲ್ಲಿ ಬರುತ್ತೆ ನೋಡ್ರಿ, ಗ್ರಾಸ್ ಹಾಪರ್ ಆಂಟ್ ಸರ್. ಇಲ್ಲಿ ಐತ್ರಿ, ಇದು ಈ ಲೈನ್ ಒಳಗಡೆ ಐತ್ರಿ, ಗ್ರಾಸ್ ಹಾಪರ್ ಆಂಟ್ ಸರ್. ಆಂಟು ಮತ್ತು ಆಂಟ್ ಇಲ್ಲಿ ಕಾಮನ್ ಐತ್ರಿ. ಸೇಮ್ ಅದೇ ತರ ಕೋಡಿಂಗ್ ಒಳಗಡೆ ನೋಡ್ಕೊಡ್ರಿ. ಇದು ಜಾಡೋ ಅಂತಂದ್ ಐತ್ರಿ, ಇದು ಫೋಡೋ ಅಂತಂದ್ ಐತ್ರಿ ಸರ್. DO ಇಲ್ಲಿ ಕಾಮನ್ ಐತ್ರಿ. ಅಂದ್ರ ಈ ಲೈನ್ ಒಳಗಡೆ ಬ್ಲೇಡ್ ಆನ್ಸರ್ ಏನಾಗತ್ತ, ಉಳಿದಿರೋದೇ ಒಂದು. ಬ್ಲೇಡ್ ಕೋಡ್ ಏನಾಗತ್ತ ಡೈರೆಕ್ಟ್ ಆಗಿ FO ಅಂತಂದಾಗತ್ತ. ಸೊ ಇಲ್ಲಿ 14th ಒಂದ್ ಏನಾಗತ್ತ ಅಂತಂದ ಹೇಳಿದ್ರೆ ಆನ್ಸರ್ FO ಅಂತಂದಾಗತ್ತ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಮಾಡ್ರಿ. ಸೊ ಇವನ್ನೆಲ್ಲ ಮುಗಿಸ್ಕೊಂಡು ಮೇ ಬಿ ಇನ್ನೊಂದು 15 days ಅಲ್ಲಿ, 15 ಆಗಲ್ಲ 10 days ಅಲ್ಲಿ ಮುಗಿಸ್ತೀನಿ ನಾನು ರೀಸನಿಂಗ್ ಅಂಡ್. ಸೊ ಈ ತರ ಸೇಮ್ ಇದೇ ತರ ನಿಮಗೆ ಕ್ವಶನ್ಸ್ ಗಳು ಮಾಡಕ್ ಕೊಟ್ಬಿಟ್ಟು ಟೋಟಲ್ ರೀಸನಿಂಗ್ ಎಲ್ಲ ಮುಗಿಯುತ್ತೆ, 20 ಕಾನ್ಸೆಪ್ಟ್ಸ್. ಅದಾದ ನಂತರ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡೋಣ. ಇದೇ ತರ ಸೇಮ್ ಇದೇ ತರ ಮ್ಯಾಥಮೆಟಿಕ್ಸ್. ನಾನು 1-2-3 ಹೇಳ್ಕೊಂಡು ಹೋಗ್ತೀನಿ, ಉಳಿದೆಲ್ಲ ನೀವೇ ಬಿಡಿಸ್ಬೇಕು, ಅಲ್ಲಿ ಆನ್ ದಿ ಸ್ಪಾಟ್ ಆನ್ಸರ್ಸ್. ಎಸ್, 15ನೇ ನೋಡ್ರಿ,
ಆನ್ಸರ್ಸ್ ಎಲ್ಲ ಹೇಳಕತ್ತೀರಿ, ಯಾರು ಏನೇನ್ ಹೇಳಿದಿರಿ ಕರೆಕ್ಟ್ ಐತಿಲ್ಲ ಅಂತ ನೋಡೋಣ. ಹಿಮ್ ಹಿಮ್ ಅಂತಂದ್ ಐತೆ, ಇಲ್ಲಿ ಹುಡುಕ್ಯಾಡ್ಬೇಕು. ಹಿಮ್ ಅಂತಂದ್ ಎಲ್ಲೈತಿ ಸರ್? ಫಾಸ್ಟ್ ಟ್ರ್ಯಾಕ್ ಹಿಮ್ ಅಂತಂದ್ ಐತ್ರಿ. ಅದನ್ನ ಕೋಡ್ ಏನಂತ ಬರ್ದಾರ? ಲೇಪಾಡ ಅಂತ ಬರ್ದಾರ. ಸೇಮ್ ಅದೇ ತರ ನೋಡ್ರಿ. ಸೊ ಟ್ರ್ಯಾಕ್ ಫಾಸ್ಟ್ ಅನ್ನೋದು ಎಲ್ಲಾದ್ರೂ ಐತಾ ಸರ್? ವಿ ಗಿವ್ ಫಾಸ್ಟ್ ಅಂತಂದ್ ಐತ್ರಿ ಸರ್. ಇಲ್ಲಿ ಫಾಸ್ಟ್ ಮತ್ತು ಫಾಸ್ಟ್ ಏನಂತಂದ್ ಹೇಳಿದ್ರೆ ಕೋಡ್ ಅಂದ್ರ ಕಾಮನ್ ಐತ್ರಿ. ಕೋಡಿಂಗ್ ಒಳಗಡೆ ಯಾವ್ದು ಕಾಮನ್ ಐತಿ ನೋಡ್ರಿ? ಲೇಪಾಡ ಅಂತಂದ್ ಐತ್ರಿ. ಇಲ್ಲಿ ಏನೋ ಡಾಜೋ ಹಿ ಅಂತಂದ್ ಐತಿ. ಸೊ ಕಾಮನ್ ಯಾವ್ದು ಇಲ್ವಲ್ಲ ಇಲ್ಲಿ. ನೆಕ್ಸ್ಟ್ ನಾವು ನೋಡೋಣ ಸರ್. ಇಲ್ರಿ ಟ್ರ್ಯಾಕ್ ಮೈ ಆರ್ಡರ್ ಅಂತಂದ್ ಐತ್ರಿ. ಸೊ ಇಲ್ಲಿ ಟ್ರ್ಯಾಕ್ ಅಂತಂದ್ ಐತ್ರಿ, ಇಲ್ಲೂ ಸರ್ ಟ್ರ್ಯಾಕ್ ಅಂತಂದ್ ಐತೆ. ಸೊ ಇದ್ರಲ್ಲಿ ಯಾವ್ದಾದ್ರು ಕಾಮನ್ ಐತಾ ಸರ್? ಲೇ ಮತ್ತು ಕಾಮನ್ ಐತ್ರಿ. ಎಸ್. ಸೊ ಅದಾದ ನಂತರ ನಮ್ಗೆ ಉಳಿದಿದ್ದು ಯಾವ್ದು? ಸೊ 15th ಒನ್ ನೋಡ್ರಿ, ಉಳಿದಿದ್ದು ಯಾವ್ದು? ಸೊ ಇಲ್ಲಿ ಫಾಸ್ಟ್ ಅಂತ ಕಾಮನ್ ಐತಲ್ಲ, ಡಿ ಎ ಕಾಮನ್ ಐತಿ. ಸೊ ಉಳಿದಿರೋದು ಒಂದೇ. ಹಿಮ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಪಾ ಅಂತಂದಾಗತ್ತೆ. ಹಿಮ್ ಏನಂತಂದ್ ಹೇಳಿದ್ರೆ ಪಾ ಅಂತಂದಾಗತ್ತ. ಸೊ ಫಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಸೊ ಇಲ್ಲಿ ನೆಕ್ಸ್ಟ್ ಒನ್ ನೋಡ್ರಿ, ಸ್ವಲ್ಪ ದೊಡ್ಡದಾಗೈತೆ ಇದು, ಚೆಕ್ ಮಾಡಿ. ಕಾಣ್ತಿಲ್ವಾ? ಸೊ ಯಾರು ಕಾಣಿಸ್ತಿಲ್ವೇನ್ರ ಸ್ಕ್ರೀನ್? ಇವಾಗ ನೋಡ್ರಿ. ಬಿಸಿ ಆಗ್ಬಿಟ್ಟಿದಾರ ಕ್ವಶನ್ಸ್ ಆನ್ಸರ್ ಮಾಡಕ್. ಬಹಳ ಟೈಮ್ ತಗೊಳತ್ತೆ, ಯಾವ್ದ್ರ ವರ್ಕ್ ಆಗಂಗಿಲ್ಲ. ಎಸ್ 16ನೇ. ವೆರಿ ಗುಡ್. ಕಿಂಗ್ಡಮ್ ಆನ್ಸರ್ ಬೇಕು ನಮಗೆ. ವೆರಿ ಗುಡ್. ಚೆಕ್ ಮಾಡ್ರಿ ಎಲ್ಲೆಲ್ಲಿ ಏನೇನೈತೆ ಅಂತಂದ್ ಹೇಳಿ. ಎಲ್ಲಾರ್ದು ಆನ್ಸರ್ ಬರ್ಬೇಕು. ವೆರಿ ಗುಡ್. ಎಸ್. ಇಲ್ಲಿ ನೋಡ್ರಿ ಕಿಂಗ್ಡಮ್ ಅಂತಂದ್ ಕೇಳಿದಾನ. ಕಿಂಗ್ಡಮ್ ಇರೋದು ಎಲ್ಲೈತಿ? ನಾವು ಹಿಂಗ್ ಹುಡುಕ್ಯಾಡೋಕೋ ಹೋದಾಗ ಸರ್ ಕಿಂಗ್ಡಮ್ ಪ್ಲೇಟ್ ಅಂತಂದ್ ಇಲ್ಲೈತಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ರೀ, ಕಿಂಗ್ಡಮ್ ಬಗ್ಗೆ ನಮ್ ಕ್ವಶನ್ ಕೇಳಿದಾರೆ. ಇಲ್ಲಿ ಪ್ಲೇಟ್ ಅಂತಂದ್ ಐತಿ. ಪ್ಲೇಟ್ ಅನ್ನೋದು ನಾವು ತೆಗಿಬೇಕ್ರಿ. ತೆಗಿಬೇಕಂದ್ರೆ ನಾವೇನ್ ಮಾಡ್ಬೇಕು? ಸೊ ಎಲ್ಲಿ ಕಾಮನ್ ಐತಿ ನೋಡ್ಬೇಕು. ಪ್ಲೇಟ್ ಅನ್ನೋದು ಎಲ್ಲಿ ಐತಿ ಮತ್ತೆ ಯಾವ ಲೈನ್ ದಾಗ? ಸರ್ ಹೆವನ್ ಪ್ಲೇಟ್ ಅಂತಂದ್ ಇಲ್ಲ ಐತಿ. ಹೆವನ್ ಪ್ಲೇಟ್ ಅಂತಂದ್ ಐತಿ. ಸರ್ ಇಲ್ಲಿ ಪ್ಲೇಟ್ ಕಾಮನ್ ಐತ್ರಿ, ಇಲ್ಲೂ ಪ್ಲೇಟ್ ಕಾಮನ್ ಐತಿ. ಈ ಎರಡು ಲೈನ್ ಒಳಗಡೆ ಸೊ ಕಾಮನ್ ಇರೋ ಕೋಡ್ ಯಾವ್ದೈತಿ ನೋಡ್ರಿ? ಸರ್ ಇಲ್ಲೂ ರೇಜ್ ಐತ್ರಿ, ಇಲ್ಲೂ ರೇಜ್ ಐತಿ. ಅಂದ್ರೆ ಕಿಂಗ್ಡಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಗತ್ತ? ಬ್ಲಾಂಕೆಟ್ ಅಂತಂದ್ ಆಗತ್ತ. ಕಿಂಗ್ಡಮ್ ಕೋಡ್ ಏನಾಯ್ತು? ಡೈರೆಕ್ಟ್ ಆಗಿ ನೋಡ್ರಿ ಬ್ಲಾಂಕೆಟ್ ಅಂತಂದ್ ಆಯ್ತು 100%. ಎಸ್. ಸೇಮ್ ಅದೇ ತರ ನೆಕ್ಸ್ಟ್ ಒನ್ ನೋಡ್ರಿ. ಸೊ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ, ತುಂಬಾ ಸ್ಪೀಡ್ ಆಗಿ ಹೇಳ್ಬೇಕು. ಪಟ್ ಅಂತ ನೋಡಿದ ತಕ್ಷಣ ಹೇಳ್ಬೇಕು ಆನ್ಸರ್. ನಮಗ್ ಕೇಳಿರೋ ವರ್ಡ್ ಯಾವ್ದು? ಸೀರಿಯಸ್. ಯಾರಿಗಾದ್ರೂ ಬಿಡ್ಸಾಕ್ ಬರ್ತಿಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ಕೇಳ್ತೀನಿ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಎಲ್ಲ ಕ್ಲಾಸ್ ಮುಗಿದ ನಂತರ ಸರ್ ನಂಗೆ ಗೊತ್ತಾಗಿಲ್ಲ ಅಂತಂದ್ ಹೇಳಂಗಿಲ್ಲ. ಅದೇ ಹೇಳ್ತಾರಲ್ಲ, ಕತೆ ಹೇಳ್ತಾರಲ್ಲ. ಸೊ ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ, ಮುಂಜಾನೆ ಎದ್ದ ತಕ್ಷಣ ರಾಮ ಸೀತಾ ಏನಾದ್ಲು ಅಂತಂದ್ ಕೇಳ್ದಂಗಿಲ್ಲ. ಮುಗಿದ ನಂತರ ಕೇಳಕ್ ಹೋಗ್ಬೇಡ, ಮುಂಚೆನೆ ಕೇಳ್ಬೇಕು ಗೊತ್ತಾಗಿಲ್ಲ ಅಂತಂದ್ ಹೇಳಿದ್ರೆ. ಈಗ ನಾನು 2-3 ಪ್ರಾಬ್ಲಮ್ ಮಾಡಿದ ನಂತರ ಗೊತ್ತಾಗಿಲ್ಲ ಅಂತಂದ್ ಹೇಳಿದ್ರೆ ಸರ್ ಗೊತ್ತಾಗಿಲ್ಲ ಅಂತಂದ್ ಮೆಸೇಜ್ ಹಾಕ್ಲಿ, ತಿಳಿಸಿ ಹೇಳುವ ಇನ್ನೊಂದ್ಸರಿ. ಎಸ್. ತುಂಬಾ ಜನ ಬಿಡಿಸ್ತಾ ಇಲ್ಲ, ಹೇಳಿದ್ರೆ ಒಂದ್ 3-4 ಜನ ಅಷ್ಟೇ. ಟ್ರೈ ಮಾಡ್ರಿ. ಸೊ ವೆರಿ ಗುಡ್. ಹೇಳ್ತೀನಿ ಇನ್ನೊಂದ್ಸರಿ ಪ್ಲೀಸ್. ನೀನು
ಫಸ್ಟ್ ಇಂದ ಕೂತ್ಕೋಬೇಕು. ಈಗ ನಡು ಬಂದ್ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ನಾನು ಎಲ್ಲಾನು ಹೇಳ್ಕೊಡ್ತೀನಿ ಇನ್ನೊಂದ್ಸರಿ ಹೇಳು, ನೋ ಪ್ರಾಬ್ಲಮ್. ಇದನ್ನ ಯಾವ ತರ ಮಾಡ್ಬೇಕಂತ ಏನಾದ್ರು ಗೊತ್ತಾಯ್ತಾ ಲಕ್ಷ್ಮಣ? ಹಾ, ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ನಮ್ಗೆ ಸೀರಿಯಸ್ ಅಂತಂದ್ ಕೋಡ್ ಕೇಳಿದಾರೆ. ಕೋಡ್ ಏನು ಅಂತ ಕೇಳಿದಾರೆ. ಸೊ ಇಲ್ಲಿ ಕೆಲವೊಂದು ವರ್ಡ್ಸ್ ಗಳಿಗೆ ಏನಂತಂದ್ ಹೇಳಿದ್ರೆ ಕೋಡ್ ಆಲ್ರೆಡಿ ಬರೆದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದಾರ, ಕರಪ್ಟ್ ಮೆನ್ ಅಂತಂದ್ ಐತೆ. ಸೊ ಇದಕ್ ಕೋಡ್ ಏನಂತ ಬರ್ದಾರ, VUK ಅಂತ ಬರ್ದಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದಾರ, ಇನ್ನೊಂದು ಲೈನ್ ಕೊಟ್ಟಿದ್ದಾರೆ, ಹಿ ಈಸ್ ಕರಪ್ಟ್ ಅಂತಂದೈತೆ. ಹಿ ಈಸ್ ಕರಪ್ಟ್ ಅಂತಂದೈತೆ. ಸೊ ಇದಕ್ ಕೋಡ್ ಏನಂತ ಬರೆದು ಕೊಟ್ಟಿದಾರ, ಯಾರು ಇದು ಮಾಡ್ಕೊಳಕ್ ಹೋಗ್ಬಿಡ್ರು, ಇನ್ನೊಂದ್ಸರಿ ಕೇಳಿಸ್ಕೊಳ್ರಿ ಇನ್ನೊಂದ್ಸರಿ. ಇದಕ್ಕೆ ಏನ್ ಕೊಟ್ಟಿದಾರ ಅಂತಂದ್ ಹೇಳಿದ್ರೆ HUNAVU ಅಂತ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾರ, ಶಿ ಈಸ್ ಸೀರಿಯಸ್ ಅಂತ ಮತ್ತು ವರ್ಡ್ ಕೊಟ್ಟಿದ್ದಾರೆ. ಶಿ ಈಸ್ ಸೀರಿಯಸ್ ಈಸ್ ಕೋಡೆಡ್ ಆಸ್, ಅದನ್ನ ಹೆಂಗ್ ಕೋಡ್ ಮಾಡಿದಾರ, ಕೋ ನಾ ಡು ಅಂತ ಮಾಡಿದಾರೆ. ಅದಾದ ನಂತರ ಶಿ ಪೇಂಟ್ಸ್ ಅಂತ ಕೊಟ್ಟಿದ್ದಾರೆ. ಶಿ ಪೇಂಟ್ಸ್ ಅಂತಂದ ಐತೆ. ಸೊ ಇದನ್ನ ಕೋಡ್ ಏನಂತ ಬರ್ದಾರ, ಪೋಗೋ ಅಂತ ಬರ್ದಾರ. ಪೋ ಗು ಅಂತ ಬರ್ದಾರ. ಸೊ ನಮಗ್ ಸೀರಿಯಸ್ ಕೋಡ್ ಏನು ಅಂತ ಕ್ವಶನ್ ಕೇಳಿದಾರೆ. ಎಸ್, ಎಲ್ರು ಗೊತ್ತಾಯ್ತಾ ಇದು? ಸೊ ಲಕ್ಷ್ಮಣ್ ಅವ್ರೆ ಗೊತ್ತಾಯ್ತಾ? ಸೊ ಇಷ್ಟು ಕೊಟ್ಟಿದ್ದಾರೆ. ಇವಾಗ ನಾವೇನ್ ಮಾಡ್ಬೇಕು, 1 2 3 4 ಲೈನ್ ಒಳಗಡೆ, ಸೊ 4 ಲೈನ್ ಅಲ್ಲಿ ಯಾವ್ದಾದ್ರು ಕಾಮನ್ ಐತಾ ನೋಡ್ಬೇಕು. ಯಾವ್ದಾದ್ರು ಕಾಮನ್, ಎಲ್ಲಾ ಲೈನ್ ಬಂದಿರ್ಬೇಕು. ಕಾಮನ್ ಅಂದ್ರೆ ಎಲ್ಲಾ ಲೈನ್ ಅಲ್ಲಿ ಆ ವರ್ಡ್ ಬಂದಿರ್ಬೇಕು. ಹಂಗ ಯಾವ್ದಾದ್ರು ಐತಾ? ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ಅದು ಸೆಕೆಂಡ್ ಒನ್ ಚೆಕ್ ಮಾಡೋಣ. ಸರ್ ಇಲ್ಲಿ ಕರಪ್ಟ್ ಅಂತಂದೈತಿ, ಇಲ್ಲಿ ಕರಪ್ಟ್ ಅಂತಂದೈತೆ. ಫಸ್ಟ್ ಲೈನ್ ಒಳಗಡೆ ಕರಪ್ಟ್ ಅಂತಂದೈತೆ, ಸೆಕೆಂಡ್ ಲೈನ್ ಒಳಗಡೆನು ಕರಪ್ಟ್ ಅಂತಂದೈತೆ. ಇದು ಕಾಮನ್ ಆಯ್ತು. ಸೇಮ್ ಅದೇ ತರ ಕೋಡಿಂಗ್ ಒಳಗಡೆನು ನೋಡ್ಕೋಬೇಕು. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಒಳಗಡೆ ಯಾವ್ದಾದ್ರು ಕಾಮನ್ ಐತಾ? ಸರ್ VU ಕಾಮನ್ ಐತ್ರಿ, ಅದಾದ ನಂತರ VU ಕಾಮನ್ ಐತಿ. ಸೊ ಇಲ್ಲಿ ಏನಾಗತ್ತು, ಕರಪ್ಟ್ ಕೋಡ್ ಏನಾಯ್ತಪ್ಪ ಅಂತಂದ ಹೇಳಿದ್ರೆ VU ಅಂತಂದಾಯ್ತು. ಕರಪ್ಟ್ ಕೋಡ್ ಏನಾಯ್ತು, VU ಅಂತಂದಾಯ್ತು. ಬಟ್ ಅದ್ ನಮ್ಗೆ ಕೇಳಿದೇನು, ಸೀರಿಯಸ್. ನಾವು ಇವಾಗ ಅದನ್ನ ನೋಡ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಅದೇ ತರ ನೋಡ್ರಿ, ಬೇರೆ ಲೈನ್ಸ್ ಗಳನ್ನ ಕನ್ಸಿಡರ್ ಮಾಡೋಣ. ಸೊ ಮತ್ತೆ ಯಾವ್ದಾದ್ರು ಕಾಮನ್ ಐತೆ? ಸರ್ ಎರಡನೇದು ಮೂರನೇ ಲೈನ್ ಅಲ್ಲಿ ಕಾಮನ್ ಐತ್ರಿ, ಈಸ್ ಅಂತ ಕಾಮನ್ ಐತಿ. ಸೇಮ್ ಅದೇ ತರ ಎರಡನೇದು ಮೂರನೇ ಲೈನ್ ಅಲ್ಲಿ ಯಾವ್ದು ಕಾಮನ್ ಐತಿ ನೋಡ್ಬೇಕು. ಸರ್ NA ಅಂತ ಕಾಮನ್ ಐತಾ? ಹಂಗಾದ್ರೆ ಈಸ್ ಕೋಡ್ ಏನಾಯ್ತು, NA ಅಂತಂದಾಯ್ತು. ಎಸ್, ಸೇಮ್ ಅದೇ ತರ ಮತ್ತೆ ಯಾವ್ದಾದ್ರು ಕಾಮನ್ ಐತಾ ನೋಡ್ಬೇಕು, ಚೆಕ್ ಮಾಡ್ಬೇಕು ಎಲ್ಲಾ ಕಾಮನ್ಸ್ ಗಳನ್ನ. ಸರ್ ನಾವು ಚೆಕ್ ಮಾಡಿದಾಗ ಏನಂತಂದ್ ಹೇಳಿದ್ರೆ ಥರ್ಡ್ ಲೈನ್ ಮತ್ತು ಫೋರ್ತ್ ಲೈನ್ ಅಲ್ಲಿ ಕಾಮನ್ ಐತೆ, ಶಿ ಅಂತಂದ ಹೇಳಿ. ಸೊ ಅವಾಗ ಇಲ್ಲಿ ನಾವು ಕೋಡಿಂಗ್ ಒಳಗಡೆ ನೋಡ್ಕೋಬೇಕು. ಥರ್ಡ್ ಫೋರ್ತ್ ಲೈನ್ ಅಲ್ಲಿ PO ಅಂತ ಕಾಮನ್ ಐತಾ? ಅಂದ್ರೆ ಶೀದ್ ಏನಾಯ್ತಪ್ಪ ಅಂದ್ರೆ ಕೋಡ್ PO ಅಂತಂದಾಯ್ತು. ಇನ್ನು ಉಳ್ದಿರೋದು ಯಾವ್ದು? ಸೊ ಇಲ್ಲಿ ಚೆಕ್ ಮಾಡ್ಕೋ. ಸರ್ ಇಲ್ಲಿ ಮೆನ್ ಅಂತಂದೈತ್ರಿ, ಮೆನ್ನದ ಅಂತಂದೈತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ HE ಅಂತಂದೈತಿ, ಎಲ್ಲಿ ಕಾಮನ್ ಇಲ್ಲ, ಅದ್ರ ಉಳ್ದಿರೋದ ಒಂದ್ ಕೋಡ್ HU ಆಯ್ತು. ಸೀರಿಯಸ್ ಅನ್ನೋದು ಒಂದೇ ಉಳ್ದೈತ್ರಿ, ಇಲ್ಲಿ ಕೋಡ್ DU ಅಂತಂದೈತ್ರಿ. ಸೊ ನಮಗ್ ಆನ್ಸರ್ ಏನ್ ಬರತ್ತಪ್ಪ ಅಂತಂದ ಹೇಳಿದ್ರೆ DU ಅಂತ ಬರುತ್ತ. ಸೀರಿಯಸ್ ಏನಂತಂದ ಹೇಳಿದ್ರೆ ಆನ್ಸರ್ ನಮ್ಗೆ DU ಅಂತ ಬರುತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಪೇಂಟ್ ಅಂತಂದು ಉಳ್ದೈತಲ್ಲ ಈ ಲಾಸ್ಟ್ಗೆ, ಅದು ಲಾಸ್ಟ್ ವರ್ಡ್ ಆಯ್ತು. ಸೇಮ್ ಅದೇ ತರ 18th ಒಂದ್ ಮಾಡ್ಬೇಕು. ಆಮೇಲೆ ಲಕ್ಷ್ಮಣ ಇವಾಗ ನೀನು ಮಾಡ್ಬೇಕು. ನೀನ್ ಮಾಡೋವರೆಗೂ ನಾನು ವೇಟ್ ಮಾಡ್ರಿ, ಬೇಗ ಮಾಡ್ರಿ. ಇಲ್ಲಿ ನಮ್ಗೆ ಕೋಡ್ ಏನ್ ಕೇಳಿದಾರ ಅಂತಂದ ಹೇಳಿದ್ರ ಕಲರ್ಸ್ ಅಂತಂದ್ ಕೇಳಿದಾರೆ. ಅದನ್ನೆಲ್ಲ ಹೇಳ್ಬಾರ್ದು, ಅದೆಲ್ಲ ಸೀಕ್ರೆಟ್. ಕಂಪನಿ ಅದು ಇದೆಲ್ಲ ಹೇಳ್ಬಾರ್ದು. ಎಸ್, ಕಲರ್ಸ್ ನೋಡ್ರಿ. ವೆರಿ ಗುಡ್. ಸೊ ಇಲ್ಲಿ ಕಲರ್ಸ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಕೋಡ್ ಎಲ್ರು ಹೇಳ್ತಾ ಇದ್ರಿ ಫೋರ್ತ್ ಒನ್ ಅಂತಂದ ಹೇಳಿ. ಸೊ ವೆರಿ ಗುಡ್. ವಾಯು ಏನಂತಂದ ಹೇಳಿದ್ರೆ ನಮ್ದು ಇಲ್ಲಿ ಆನ್ಸರ್ ಆಗತ್ತ. ವಾಯು ಅಂತಂದ ಹೇಳ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಆಗತ್ತ. ನೋಡ್ರಿ ಕಲರ್ಸ್ ಸಿಂಪಲ್ ಆಗಿ ಹುಡುಕ್ಬೇಕು. ಕಲರ್ಸ್ ಎಲ್ಲ ಐತಂತಂದ ಹೇಳಿ. ಡಾರ್ಕ್ ಕಲರ್ಸ್ ಅಂತಂದೈತ. ಇದೇನೋ ರಿಪೀಟ್ ಆಯ್ತು ಅನ್ಕೊಂತೀನಿ, ಐ ಥಿಂಕ್ ಕ್ವಶನ್. ಸೊ ಫೋರ್ತ್ ಒನ್. ಸೊ ಅದಾದ ನಂತರ ನೆಕ್ಸ್ಟ್ ಡಾರ್ಕ್ ಅನ್ನೋದು ಎಲ್ಲ ಐತರ ನೋಡ್ಕೋಬೇಕು. ಸಿಂಪಲ್ ಆಗಿ ನೋಡ್ರಿ, ನೈಟ್ಸ್ ಆರ್ ಡಾರ್ಕ್ ಅಂತಂದೈತೆ. ಸೊ ಈ ಎರಡು ಲೈನ್ ಗಳಲ್ಲಿ ಕಾಮನ್ ಇರೋದು ಯಾವುದು?
YU NU ಅಂತಂದೈತಿ, ಇಲ್ಲಿ KU NU PU ಅಂತಂದೈತಿ. NU ಕಾಮನ್ ಆಯ್ತು. ಉಳಿದಿರೋದು ಒಂದು ಡಾರ್ಕ್ ಅಲ್ಲ, ಕಲರ್ಸ್. ನೋಡೋಣ, ನಾನು ರಾಂಗ್ ಹೇಳಿದ್ ಅನ್ಕೊಂತೀನಿ, ಚೆಕ್ ಮಾಡ್ರಿ. ಡಾರ್ಕ್ NU ಆಯ್ತು. ಡಾರ್ಕ್ ಕೋಡ್ ಏನಾಯ್ತು? NU ಅಂತಂದಾಯ್ತು. ಕಲರ್ಸ್ ಕೋಡ್ ಏನಾಯ್ತು? YU ಅಂತಂದಾಯ್ತು. ಒಂದೇ ಉಳಿದಿರೋದು. ಎಸ್, ಡನ್. ಲಾಸ್ಟ್ ಕ್ವಶನ್ ನೋಡ್ರಿ. ಲಾಸ್ಟ್ ಕ್ವಶನ್ 19ನೇದು. ಆಪ್ಷನ್ ಒಂದೇ ಕೊಟ್ಟಿದ್ದೀನಿ, ರಿಮೋಟ್ ಅಂತಂದು ಹೇಳ್ಬಿಟ್ಟು. ಉಳಿದ ಆಪ್ಷನ್ ನನ್ಗೆ ಗೊತ್ತಿಲ್ಲ. ಬೇಗ ಹುಡುಕ, ಬೇಗ 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 ಆಗ್ಬೇಕು. ನಾಳೆ ಟಾಪಿಕ್ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ, ಬಟ್ ಆದ್ರೆ ಅರ್ಥ ಮಾಡ್ಕೊಳ್ಳೋವರೆಗೂ ಅಷ್ಟೇ. ಒಂದ್ 3-4 ಕ್ವಶನ್ಸ್ಗಳು ಅರ್ಥ ಆಗೋತಕ್ಕ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ಸೇಮ್ ಇದೇ ತರ ಬಂದ್ಬಿಡುತ್ತೆ. ಅದು ಯಾವ್ದು ಕಾಮನ್ ಐತಿ, ಅದಾದ ನಂತರ ಯಾವ್ದು ಕಾಮನ್ ಇಲ್ಲ ಅಂತಂದ್ರೆ. ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್ ಅಂತ ಬರುತ್ತೆ, ಬೇಡಿಕೆ ಮತ್ತು ತೀರ್ಮಾನಗಳು. ಒಬ್ರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಸ್, ವೆರಿ ಗುಡ್. ನೋಡೋಣ ಯಾವ್ದು ಆನ್ಸರ್ ಅಂತ ಹೇಳಿ. ಲಕ್ಷ್ಮಣ್, ಆನ್ಸರ್ ಇಲ್ಲಿ. ಕೆಲವು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ರಪ್ಪ. ಲೀಲಾ ನಾಯಕ್, ಪವನ್, ಸತೀಶ್, ಸುದೀಪ್, ವೆರಿ ಗುಡ್. ಉಳಿದವರೆಲ್ಲ ಇಲ್ಲಿ. ಗಣೇಶ್ ಅವರು ಮಾಡ್ತಿದ್ದಾರ. ಅಶೋಕ್, ವೆರಿ ಗುಡ್. ಸಂಜನಾ, ವೆರಿ ಗುಡ್, ವೆರಿ ಗುಡ್. ತುಂಬಾ ಶ್ರದ್ಧೆ ನೀವು ಮಾಡೋ ವರ್ಕ್. ಎಸ್, ವೆರಿ ಗುಡ್. ಹೆಂಗಂತಂತ ಹೇಳಿದ್ರೆ, ನಮ್ಗ ಗೋಲ್ಸ್ ಹೆಂಗಿರ್ಬೇಕಂತಂದ ಹೇಳಿದ್ರೆ, ನಿದ್ದೆ ಮಾಡಿದ್ರೆ ಅಂಜಿಕೆ ಬರ್ಬೇಕು. ನಿದ್ದೆ ಸಗಟ್ ಅಂಜಿಕೆ, ನಿದ್ದೆ ಮಾಡಕ್ ಅಂಜಿಕೆ ಬರ್ಬೇಕು. ಆ ತರ ನಮ್ದು ಏನಂತಂದ ಹೇಳಿದ್ರೆ ಗೋಲ್ಸ್ ಇರ್ಬೇಕು, ಅವಾಗ ಅಚೀವ್ ಮಾಡಕ್. ಇಲ್ಲಿ ನೋಡ್ರಿ, ನಮಗೆ ಏನ್ ಕೇಳಿದಾರ? ಕ್ಯಾಂಡಿ ಅಂತ ಕೇಳಿದಾರ. ಕ್ಯಾಂಡಿ ಅಂತಂದ್ ಎಲ್ಲಿ ಐತಿ? ಯಾವ ಲೈನ್ ಒಳಗಡೆ? ಕ್ಯಾಂಡಿ ಗ್ರಾಸ್ ಅಂತಂದ್ ಹೇಳಿ ಇಲ್ಲಿ ಐತಿ. ಸೊ ಇಲ್ಲಿ ಕ್ಯಾಂಡಿ ಕಂಡಿಡಿ ಅಂತಂದ್ ಹೇಳಿದ್ರ, ಕಂಡು ಹಿಡಿಬೇಕಂದ್ರೆ ಇಲ್ಲೊಂದು ಎಕ್ಸ್ಟ್ರಾ ಒಂದು ವರ್ಡ್ ಬಂದೈತೆ, ಗ್ರಾಸ್ ಅಂತಂದ್ ಹೇಳಿ. ಸೊ ಆ ಗ್ರಾಸ್ ಎಲ್ಲಿ ಐತಿ ಅಂತ ನೋಡ್ಕೋಬೇಕು. ಸರ್ ಇಲ್ಲಿ ಐತ್ರಿ ಗ್ರಾಸ್. ಈ ಲೈನ್ ಒಳಗಡೆ ಗ್ರಾಸ್ ಅಂತಂದೈತಿ. ಈ ಗ್ರಾಸು ಕಾಮನ್ ಇರೋದ್ರಿಂದ ಹೋಯ್ತು. ಸೇಮ್ ಅದೇ ತರ ಕೋಡ್ ಒಳಗಡೆ ಕೂಡ ಕಾಮನ್ ಇರೋದು ನೋಡ್ಬೇಕು. ಸೊ ಇಲ್ಲಿ ಡಾಗ್ ಐತು, ಇಲ್ಲೂ ಡಾಗ್ ಐತು. ಸೊ ಡಾಗ್ ಏನಂತಂದ್ ಕ್ಯಾನ್ಸಲ್ ಆಯ್ತು. ಅಂದ್ರೆ ಗ್ರಾಸದ ಕೋಡ್ ಏನಾಯ್ತು? ಡಾಗ್ ಅಂತಂದಾಯ್ತು. ಉಳಿದಿರೋದು ಕ್ಯಾಂಡಿ. ಇಲ್ಲಿ ಉಳಿದಿರೋದು ಯಾವ್ದು? ಪ್ರೊಡ್ಯೂಸರ್. ಸೊ ಕ್ಯಾಂಡಿದ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಕೋಡ್ ಪ್ರೊಡ್ಯೂಸರ್ ಅಂತಂದಾಗತ್ತ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಇದರಲ್ಲಿ? ಸೊ ಆಪ್ಷನ್ 3rd ಒನ್ ಕರೆಕ್ಟ್ ಆಗತ್ತ. ಸೊ ಇಷ್ಟು ಕ್ವಶನ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಈ ಕ್ವಶನ್ ಏನಂತಂದ್ ಹೇಳಿದ್ರೆ ಬಂತು ಇಂಗ್ಲಿಷ್ ಡಿಕ್ಷನರಿ, ಎಂಬೆಡೆಡ್ ಫಿಗರ್ಸ್, ಅದಾದ ನಂತರ ಕೋಡಿಂಗ್. ಸೊ ನಾಳೆ ಕ್ಲಾಸ್ ಏನಂತಂದ್ ಹೇಳಿದ್ರೆ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್ ಗಳ ಮೇಲೆ. ಸೊ 12ರಿಂದ 2 ಗಂಟೆವರೆಗೂ ಇರುತ್ತೆ. 12ರಿಂದ 2 ಗಂಟೆವರೆಗೂ ಇರುತ್ತೆ. ಆಮೇಲೆ ನೋಡೋಣ, ಎಲ್ಲಾದ್ರೂ ಕರೆಕ್ಟ್ ಆಗಿ ಟೈಮಿಂಗ್ ಎಲ್ಲಾದ್ರೂ ಆಯ್ತು ಅಂತಂದ್ ಹೇಳಿದ್ರೆ ಜಿ ಕೆ ಡಿಸ್ಕಷನ್ಗೆ ಸೊ ನಾನು ಯೂಟ್ಯೂಬ್ ಲೈವ್ ಕೂಡ ಬರ್ತೀನಿ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಯೂಟ್ಯೂಬ್ ಲೈವ್. ಸೊ ಯೂಟ್ಯೂಬ್ ಲೈವ್ ಮೇ ಬಿ ನಾಳೆ 9ರಿಂದ 10 ಬರ್ಬೋದು, ಇಲ್ಲ ಸೊ 10ರಿಂದ ಆಮೇಲೆ ಬರ್ಬೋದು. ನಾನು ಫಸ್ಟ್ ಟ್ರೈ ಮಾಡ್ತೀನಿ ಕರೆಕ್ಟ್ ಆಗಿ ಆಗುತ್ತಾ ಇಲ್ಲ ಅಂತಂದೇಳಿ. ಸೊ ಯೂಟ್ಯೂಬ್ ಲೈವ್ ಕೂಡ ಬರ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಏನೇನಾಗತ್ತೆ. ಎಸ್.